ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ. ಜ್ಞಾನಗಂಗೆಯ ಶಾಲೆ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಆಡಳಿತ ಉಪನಿರ್ದೇಶಕರು ಜಿಎಸ್ ಶಶಿಧರ್, ವಿಷಯ ಪರಿವೀಕ್ಷಕರಾದ ಲಕ್ಷ್ಮೀನಾರಾಯಣ ಹಾಗೂ ಸರಕಾರಿ ಪ್ರೌಢಶಾಲೆ ಮಲ್ಲಿಕಟ್ಟೆ ಇಲ್ಲಿಯ ಮುಖ್ಯ ಶಿಕ್ಷಕರಾದ ಶಮಂತ್ ವಿಎಂ. ಕಾರ್ಯಕ್ರಮ ನಡೆಸಿಕೊಡುವವರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂಆರ್ಪಿಎಲ್ ಮಂಗಳೂರು. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ ಮತ್ತೊಮ್ಮೆ ಬಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಅನ್ನುವಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಆಕಾಶವಾಣಿ ಮಂಗಳೂರು ಕೇಂದ್ರವು ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಈ ಒಂದು ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದೆ. ಇದರ ಕುರಿತು ಮಾಹಿತಿ ನೀಡೋದಕ್ಕೆ, ಹಾಗೆಯೇ ಈ ಒಂದು ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಮ್ಮ ಜೊತೆಗಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿನ ಉಪನಿರ್ದೇಶಕರು ಆಡಳಿತ ಜಿಎಸ್ ಶಶಿಧರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಹಾಗೆಯೇ ನಮ್ಮ ಜೊತೆಗಿದ್ದಾರೆ ವಿಷಯ ಪರಿವೀಕ್ಷಕರಾಗಿರುವಂತಹ ಲಕ್ಷ್ಮೀನಾರಾಯಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ನಮ್ಮ ಜೊತೆಗೆ ಸರ್ಕಾರಿ ಪ್ರೌಢಶಾಲೆ ಮಲ್ಲಿಕಟ್ಟೆ ಇಲ್ಲಿನ ಮುಖ್ಯ ಶಿಕ್ಷಕರಾಗಿರುವಂತಹ ಶಮಂತ್ ವಿಎಂ ಅವರಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ನಾವು ನಮ್ಮ ಉಪನಿರ್ದೇಶಕರಿಗೆ ಕೇಳೋದಾದ್ರೆ, ಸರ್, ಈಗ ಎಸ್ಎಸ್ಎಲ್ಸಿ ಅಂತ ಹೇಳಿದ್ರೆ ಬಹಳ ಮುಖ್ಯ ಅಂತ ನಾವು ಹೇಳ್ತೇವೆ. ಯಾಕೆ ಈ ಎಸ್ಎಸ್ಎಲ್ಸಿ ಅನ್ನುವಂತಹದ್ದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೀತದೆ ಸರ್? ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಅನ್ನುವುದು ನನ್ನ 26 ವರ್ಷದ ಅಧಿಕಾರಿಯ ಅನುಭವದಲ್ಲಿ ಒಂದು ಆತ್ಮವಿಶ್ವಾಸವನ್ನು, ಕಾನ್ಫಿಡೆನ್ಸನ್ನು ತುಂಬೋ ಒಂದು ಪ್ರಮುಖ ಘಟ್ಟ. ಅಡಲಸೆನ್ಸ್ ಪೀರಿಯಡ್ ಇರುತ್ತೆ ಮಕ್ಕಳಿಗೆ, ತಾರುಣ್ಯಾವಸ್ಥೆಯಲ್ಲಿರ್ತಾರೆ. ಯಾವುದೇ ಒಂದು ವಿದ್ಯಾರ್ಥಿಗೆ, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಸ್ ಆಗುವುದು ಅನ್ನುವುದೇ ಒಂದು ದೊಡ್ಡ ಸಂಭ್ರಮದ ಕ್ಷಣ. ನಾವು ನಮ್ಮ ಬಾಲ್ಯವನ್ನು ನೆನಪಿಸ್ಕೊಂಡಾಗ, ಎಸ್ಎಸ್ಎಲ್ಸಿ ಪಾಸ್ ಆದಾಗ ಸ್ವೀಟ್ ಹಂಚಿದ್ದು, ನಮ್ಮ ಬಂಧು ಬಳಗದಿಂದ ಮೆಚ್ಚುಗೆ ಮಾಡಿದ್ದು ಎಲ್ಲ ಇರ್ತದೆ. ಯಾವುದೇ ಮಗು ನಾನು ಸೋಲಬೇಕು ಅಂತ ಆಗಲ್ಲ, ಅದು ಸೋಲೋದಿಲ್ಲ, ಸೋಲಕ್ಕೆ ಬಿಡಬಾರ್ದು. ನಾವು ಫೇಲ್ ಆಗೋದು ಯಾರು ಅಂತ ಅಂದರೆ ಮಕ್ಕಳಲ್ಲ, ಸಿಸ್ಟಮ್ ಫೇಲ್ ಆಗೋದು, ನಾವು ಫೇಲ್ ಆಗೋದು. ಆ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾಗುವಂಥ ಹಾಗೆ ಮಾಡುವುದೇ ನಮ್ಮ ಇಲಾಖೆಯ ಧ್ಯೇಯ, ಉದ್ದೇಶ. ಹಾಗಾಗಿ ಅನೇಕ ಕಾರ್ಯತಂತ್ರಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಆದ್ದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಮಗುವಿನ ದೃಷ್ಟಿಕೋನದಲ್ಲಿ, ವರ್ತಮಾನದಲ್ಲಿ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಸರ್, ಹಾಗೆ ಈಗ ಈ ಬಾರಿಯ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆಗಳ ವೇಳಾಪಟ್ಟಿಯ ಬಗ್ಗೆ ಹೇಳೋದಾದ್ರೆ, ಇದು ಯಾವಾಗ ಪ್ರಾರಂಭ ಆಗುತ್ತೆ, ಹೇಗಿರುತ್ತೆ, ಇದರೊಂದು ಸ್ವರೂಪದ ಬಗ್ಗೆ ಹೇಳಿ ಸರ್. ನಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ಬಾರಿ ಈಗಾಗಲೇ ನಿರ್ದೇಶನ ಸುತ್ತೋಲೆಗಳು ಬಂದಿವೆ. ಮಾರ್ಚ್ 18ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ನಮ್ಮದು ವೆಬ್ಸೈಟಲ್ಲೆಲ್ಲ ಇದೆ, ಪ್ರಕಟ ಮಾಡಿದ್ದೇವೆ. ಮಾರ್ಚ್ 18ರಿಂದ ಸ್ಟಾರ್ಟ್ ಆಗಿ 2/4/26 ನಡೆಯುತ್ತೆ. ಇನ್ನು ಈ ಅಂಕಿಅಂಶಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಕಳೆದ ಬಾರಿ ನಮ್ಮ ಜಿಲ್ಲೆಯಿಂದ ಎಷ್ಟು ಮಂದಿ ವಿದ್ಯಾರ್ಥಿಗಳು ಬರೆದಿದ್ರು, ಮತ್ತು ಅದಕ್ಕೆ ಹೋಲಿಸಿದ್ರೆ ಈ ಬಾರಿ ಹೇಗಿದೆ? ಸಂಖ್ಯೆ ಹೆಚ್ಚಿದೆಯಾ ಅಥವಾ ಕಡಿಮೆ ಇದೆಯಾ, ಹೇಗೆ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ತಾಲೂಕುಗಳಿವೆ. 7 ತಾಲೂಕು, 7 ಅಂದರೆ ತುಳುವಿನಲ್ಲಿ ಗೇಲು ಅಂತ, ಗೆಲುವು ಅಂತ. ಹಾಗಾಗಿ ಈ 7 ತಾಲೂಕುಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿರುವವರ ಸಂಖ್ಯೆ 27,478 ಮಕ್ಕಳು ತೆಗೆದುಕೊಳ್ತಿದ್ದಾರೆ 7 ತಾಲೂಕಿಂದ. ಇದು ಕಳೆದ ವರ್ಷ ಪರೀಕ್ಷೆಗೆ ಕುಳಿತವರ ಸಂಖ್ಯೆಯನ್ನು ಹೋಲಿಸಿಕೊಂಡಾಗ 322 ಕಡಿಮೆ ಆಗಿದೆ. ಅಂಕಿ ಸಂಖ್ಯೆಗಳು, ದಾಖಲಾತಿ ಎಲ್ಲ ವೇರಿಯೇಷನ್ ಆಗ್ತದೆ. ಬಟ್ ಅಂಕಿ ಸಂಖ್ಯೆಯ ದೃಷ್ಟಿಯಿಂದ ಹೇಳ್ತಿರೋದು, ಈ ಬಾರಿ 27,478 ಮಕ್ಕಳು ತಗೊಂಡಿದ್ದಾರೆ. ಸಹಜವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೀಮ್ ವರ್ಕಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ, ನಮ್ಮ ಮುಖ್ಯ ಶಿಕ್ಷಕರು, ಮಕ್ಕಳು, ಪೋಷಕರು, ಸಮುದಾಯ ಎಲ್ಲರ ಪ್ರಯತ್ನದಿಂದ, ಮಕ್ಕಳ ಓದುವಿಕೆಯಿಂದ, ಏಕಾಗ್ರತೆಯಿಂದ 91.12 ಫಲಿತಾಂಶವನ್ನು ಇಡೀ ರಾಜ್ಯದಲ್ಲಿ ಅಗ್ರಗಣ್ಯರಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಹೋದ ಬಾರಿ ಸಾಧಿಸಿದ್ವಿ. ಈ ಸಾಧಿಸಿರೋದನ್ನು ಈ ಬಾರಿ ಉಳಿಸಿಕೊಳ್ಳುವಂಥದ್ದು, ಸಕ್ಸಸ್ನ ಸಾಕುವುದಿದೆಯಲ್ಲ, ಇಟ್ಸ್ ನಾಟ್ ಎ ಈಸಿ ಜಾಬ್. ಅದಕ್ಕೆ ನಾವು ಒಂದಿಷ್ಟು ಕಾರ್ಯತಂತ್ರಗಳನ್ನು ಮಾಡಿಕೊಂಡಿದ್ದೇವೆ. ಆ ಸಕ್ಸಸ್ನ ಸ್ಥಾನವನ್ನು ಉಳಿಸಿಕೊಂಡು ಈ ಬಾರಿ ಇನ್ನಷ್ಟು ಅದನ್ನೇ ಮುನ್ನಡೆಸುವಂಥ ಸವಾಲು ನಮ್ಮ ಮೇಲಿದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. 91% ಅಂತ ಹೇಳಿದಾಗ ಅಲ್ಲಿ ಅನುತ್ತೀರ್ಣರಾದವರು ಕೂಡ ಇರ್ತಾರೆ ಅನ್ನುವಂಥದ್ದು. ಕಳೆದ ಬಾರಿ ಯಾವ ರೀತಿ ಇತ್ತು ಅನುತ್ತೀರ್ಣರಾದವರ ಸಂಖ್ಯೆ? ಅದನ್ನು ಕಡಿಮೆ ಮಾಡಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ತಾವು ಕೈಗೊಳ್ತಾ ಇದ್ದೀರಾ? ಜೀವನದಲ್ಲಿ ಗೆಲುವು ಸೋಲು ಇದ್ದಿದ್ದೆ. ಆದರೆ ಎಸ್ಎಸ್ಎಲ್ಸಿ ದೃಷ್ಟಿಯಿಂದ ನಾನು ನೋಡೋದಾದರೆ, ಒಬ್ಬ ಅಡ್ಮಿನ್ DDP ಆಗಿ
ಸೋಲಿನ ಪ್ರಮಾಣ ತೀರಾ ಕಡಿಮೆ ಆಗಬೇಕು, ಗೆಲುವಿನ ಪ್ರಮಾಣ ಹೆಚ್ಚಾಗಬೇಕು ಅಂತ. ಕಳೆದ ಬಾರಿ 2470 ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ. ಅದು ಒಂದು ಸಬ್ಜೆಕ್ಟ್ ಇರ್ಬೋದು, 2, 3, 4, 5 ಸಬ್ಜೆಕ್ಟ್ ಇರ್ಬೋದು. ಇಲಾಖೆ ನಿರ್ದೇಶನದಂತೆ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ನಾವು ಕೊಟ್ಟಿದ್ದೇವೆ. ಅವರಲ್ಲಿ ಸಕಾರಾತ್ಮಕತೆಯನ್ನು, ಪ್ರೇರೇಪಣೆಯನ್ನು ತುಂಬಿ. ಆದರೆ ಈ ಸರಿ ನಮ್ಮ ಅಧಿಕಾರಿಗಳು, ನಮ್ಮ ಟೀಮ್ ಒಂದು ನಿರ್ಧಾರ ಮಾಡಿದ್ದೀವಿ. ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಸುತ್ತೋಲೆ ಅಂತ 29 ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಈಗ 1 ವರ್ಷದಿಂದನೇ ನಾವು ರೆಡಿ ಆಗ್ತಾ ಇದ್ದೀವಿ. ಆರಂಭದಿಂದ ಮಗು ಯಾವುದೇ ಕಾರಣಕ್ಕೂ ಸೋಲಬಾರ್ದು. ಅಟ್ಲೀಸ್ಟ್ ಆ ಮಗು, ಸೋಲುವ ಮಗು ಅಂದರೆ ಅನುತ್ತೀರ್ಣವಾಗುವ ಮಗು, ಅದನ್ನು NC ಅಂತ ಕರಿತೀವಿ ನಾವು, ನಾಟ್ ಕಂಪ್ಲೀಟೆಡ್ ಅಂತ. ನಾಟ್ ಕಂಪ್ಲೀಟ್ ಆಗುವಂಥ ಮಗು ಕಂಪ್ಲೀಟ್ ಆಗಬೇಕು. ಜಸ್ಟ್ ಪಾಸ್ ಆದರೂ ಆಗಿ ಆ ಮಗು ಪಾಸ್ ಆಗಬೇಕು ಅಂತ ನಾವು ವಿಶೇಷ ಕಾರ್ಯತಂತ್ರ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈಗಾಗಲೇ ನಾವು ನಮ್ಮ ಶಾಲೆಗಳಿಗೆ ಸಾಫ್ಟ್ ಕಾಪಿಲಿ 0ರಿಂದ 10 ಅಂಕಗಳು, 11ರಿಂದ 20 ಅಂಕಗಳು ಗಳಿಸಲಿಕ್ಕೆ ಖಂಡಿತ ಸಾಧ್ಯವಿರುವ ಒಂದು ಪ್ರಶ್ನೆ ಉತ್ತರ ಸಾಮಗ್ರಿಯನ್ನು ನಾವೀಗ ಕೊಡಮಾಡಿದ್ದೀವಿ. ನಮ್ಮ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರೆಲ್ಲ ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಇದು ಯಾಕೆ ಮಾಡಿದ್ದೇವೆ ಅಂತ ಅಂದರೆ, ಅತ್ಯಂತ ಕಡಿಮೆ ಕಲಿಕಾ ಪ್ರಗತಿ, ಸಾಧನೆ ಕಡಿಮೆ ಇರುವ ಮಕ್ಕಳು, ನಾವು ಅವ್ರನ್ನ ಫೇಲ್ ಆಗುವ ಮಕ್ಕಳು ಅಂತ ಹೇಳಲ್ಲ. ಕಲಿಕಾ ಪ್ರಗತಿ ಕಡಿಮೆ ಸಾಧನೆ ಇರುವ ಮಕ್ಕಳು ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಇದೊಂದು ಬೂಸ್ಟ್ ಥರ ನಾವು ಕೊಡ್ತಿದ್ದೀವಿ. ಖಂಡಿತ ಈ ಸರಿ 2470 ಮಕ್ಕಳು ಅನುತ್ತೀರ್ಣತೆ ಏನಿತ್ತು, 4 ಡಿಜಿಟ್ಸ್ ಫೇಲ್ಯೂರ್ ಇತ್ತಲ್ಲ, ಅದು 3 ಡಿಜಿಟ್ಸ್ ಗಿಳಿಯುತ್ತೆ ಅಂತ ನಮಗೆ ಸ್ಪಷ್ಟವಾಗಿದೆ. ಖಂಡಿತ ಅದನ್ನು ನಾವು ಈ ಫೇಲ್ಯೂರ್ನ ಕಡಿಮೆ ಮಾಡ್ತಾ ಮಾಡ್ತಾ ಹೋದಾಗ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಇದಕ್ಕೆ ಗೆಲುವಿನ ಹೆಜ್ಜೆ ಅಂತ ಇಟ್ಟು ಸಾಫ್ಟ್ ಕಾಪಿಯಲ್ಲಿ ನಾವು ಕೊಟ್ಟಿದ್ದೇವೆ. ಅವರು ಡೌನ್ಲೋಡ್ ಮಾಡ್ಕೊಂಡು ಈಗಾಗಲೇ ಶಾಲೆಗಳಲ್ಲಿ ಅಭ್ಯಾಸ ಮಾಡಿಸ್ತಿದ್ದಾರೆ. ಇದು ಸೋಲುವರನ್ನ ಗೆಲ್ಲಿಸುವಂಥದ್ದು. ಈ ಜಗತ್ತು ಗೆಲ್ಲುವವರ ಹಿಂದೆ ಬೀಳ್ತದೆ. ಸೋಲುವವರ ಪರ ನಿಂತ್ಕೋಬೇಕು ಫಸ್ಟ್ ನಾವು. ಆ ಸೋಲುವವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಗೆಲ್ಲಿಸಿದಾಗ ಖಂಡಿತ ಆ ಮಗು ತನ್ನ ಮುಂದೆ ವೃತ್ತಿಯನ್ನು, ವಿದ್ಯೆಯನ್ನು ಹುಡ್ಕೊಂಡು ಹೋಗುತ್ತೆ. ಜೊತೆಗೆ ಗುಣಮಟ್ಟದ್ದು, ಕ್ವಾಲಿಟಿಯನ್ನು ನಾವು ಈ ಸರಿ ಇಟ್ಕೊಂಡಿದ್ದೀವಿ. A+A ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದು ಕೊಡುವ ಮಕ್ಕಳಿಗೆ ಅವ್ರಿಗೆ ಏನು ಮಾಡಬಹುದು ಅಂತಲೂ ಯೋಚನೆ ಮಾಡಿ ಅದಕ್ಕೂ ಮಾರ್ಗದರ್ಶನವನ್ನು ನಾವೆಲ್ಲ ಕೊಟ್ಟಿದ್ದೀವಿ. ನಮ್ಮ ಶಿಕ್ಷಕರಿಗೆ ತರಬೇತಿಗಳಾಗಿವೆ. ಮತ್ತು ಅವರಿಗೆ ಸಾಫ್ಟ್ ಕಾಪಿಲಿ ಈಗೆಲ್ಲ ಆನ್ಲೈನಲ್ಲಿದೆ. ಅವರು ಸಹ ಬಹಳ ಪರಿಣಿತರಿದ್ದಾರೆ. ಅಂತಹ ಮಕ್ಕಳನ್ನು ನಾವು ಟಾರ್ಗೆಟ್ ಮಾಡಿ ಗುಣಮಟ್ಟದ ಫಲಿತಾಂಶ, ಸಹಜವಾಗಿ ದಕ್ಷಿಣ ಕನ್ನಡ ಅಂದಾಗ ಇಡೀ ರಾಜ್ಯ, ರಾಷ್ಟ್ರ ತಿರುಗಿ ನೋಡುತ್ತೆ. ಕ್ವಾಲಿಟಿ ಎಜುಕೇಷನ್ ಅಂತ. ಸೋಲುವ ಮಕ್ಕಳನ್ನು ಅವರು ಅನುತ್ತೀರ್ಣತೆಯನ್ನು ಕಡಿಮೆ ಮಾಡುವುದು ಒಂದು ಪ್ರಮುಖ ಭಾಗ. ಇಟ್ಸ್ ದ ಮೇಜರ್ ಪ್ರಿಯಾರಿಟಿ ನಮ್ಮದು. ನಮ್ಮಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ಬ್ಯಾಕ್ ಬೆಂಚರ್ಸ್ ಅಂತ ಏನಿದ್ದಾರೆ, ಅವರಲ್ಲಿ ಆತ್ಮವಿಶ್ವಾಸ ತುಂಬಬೇಕು. ಶಿಕ್ಷಣ ಅನ್ನುವುದು ಜೀವನದಲ್ಲಿ ನಾನು ಬದುಕಬಲ್ಲೆ ಎನ್ನುವ ನಂಬಿಕೆಯನ್ನು, ಒಂದು ಪ್ರಾಯೋಗಿಕತೆಯನ್ನು ಕೊಡಬೇಕು ಅಂತ ಮಾಡ್ತಿದ್ದೀವಿ. ಜೊತೆಗೆ ಟಾಪರ್ಸ್ ಏನಿದ್ದಾರೆ, ಅವರು ಟಾಪರ್ಸ್ ಸ್ಥಾನವನ್ನು ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೂ ನಾವು ತಗೊಂಡಿದ್ದೀವಿ. ಇದು ನಮ್ಮ ಮೇನ್ ಸ್ಟ್ರೀಮ್ ಈ ಸರಿ. ಈಗ ತಾವು ಗುಣಮಟ್ಟದ ಬಗ್ಗೆ ಹೇಳಿದ್ರಿ, ಟಾಪರ್ಸ್ ಬಗ್ಗೆ ಹೇಳಿದ್ರಿ. ಒಂದು ಸಣ್ಣ ಪ್ರಶ್ನೆ ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಮಾರ್ಕ್ಸ್ ಹೈಯೆಸ್ಟ್ ಬಂತು ಅಥವಾ ಅವರು ಟಾಪ್ ಬಂದರು ಅಂತ ಹೇಳಿದ್ರೆ ಅವರ ಗುಣಮಟ್ಟವು ಚೆನ್ನಾಗಿರ್ತದೆ ಅಂತ ನಾವು ಅಂದ್ಕೋಬಹುದಾ? ಈ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ಕಲಿಬೇಕಾದ್ರೆ ಅವರ ಕಲಿಕೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು, ಅಂದರೆ ಕಲಿಯೋದು ಕೇವಲ ಮಾರ್ಕ್ಸ್ಗೋಸ್ಕರ ಕಲಿಬೇಕಾ ಅಥವಾ ಏನಾದರೂ ಅವರು ಅದರಿಂದ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಏನಾದರೂ ಮಾಡ್ಕೋಬಹುದಾ? ಖಂಡಿತ. ಈಗ ಅಂಕ ಗಳಿಕೆ ಅನ್ನೋದು ನೋಡಿ, ಬೌದ್ಧಿಕತೆ ಅನ್ನೋದು, ಇಂಟೆಲಿಜೆಂಟ್ ಅನ್ನೋದು ವಿವಿಧ ಸ್ತರದಲ್ಲಿರುತ್ತೆ. ಈಗ IQ ಅಂತಿರುತ್ತೆ, EQ ಅಂತಿರುತ್ತೆ. ಇಂಟೆಲಿಜೆಂಟ್ ಕೋಶೆಂಟ್ನ ನಾವು ಎಲ್ಲರಲ್ಲೂ ಒಂದೇ ರೀತಿ ಬೌದ್ಧಿಕತೆಯನ್ನು ನಾವು ಮಾಡೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡಲೂಬಾರ್ದು. ಅದಕ್ಕಾಗಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಗ್ರೇಡ್ಗಳನ್ನು ಇಟ್ಟಿದೆ. ನೀವು ಗ್ರೇಡ್ ತಗೊಂಡಾಗ A+A ಅಂತಿದೆ, B+B ಅಂತಿದೆ, C+C ಅಂತ ಇದೆ. ಅಂದರೆ ಬಹಳ ಸರಳವಾಗಿ ಹೇಳೋದಾದರೆ, ಈ ತಾಂತ್ರಿಕ ಒಂದು ಸ್ತರವನ್ನು ಬಿಟ್ಟು ಮಾತಾಡೋದಾದರೆ, ಅತ್ಯಂತ ಉನ್ನತ ಶ್ರೇಣಿಯ ಮಕ್ಕಳು A+A, ಮಧ್ಯಮ ಶ್ರೇಣಿಯ ಮಕ್ಕಳು B+B, ಅದಕ್ಕಿಂತ ಸ್ವಲ್ಪ ಕಡಿಮೆ ಶ್ರೇಣಿಯ, ಕಡಿಮೆ ಸಾಧನೆ ಮಾಡಿ ಉತ್ತೀರ್ಣರಾಗುವ ಮಕ್ಕಳು C+C ಅಂತ ಇದೆ. ಈಗ ನಾವು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀವಿ, ನಮ್ಮ ಗುರಿ C++ನ C+ನ ಹೆಚ್ಚು ಮಾಡುವಂಥದ್ದು. ಮೀಡಿಯಮ್ ಲೆವೆಲ್ ಇರೋ ಮಕ್ಕಳು ಓದ್ತಾರೆ, ಅವ್ರಿಗೂ ನಾವು ಕೊಟ್ಕೊಂಡು ಮೈನ್ ನಾವು ನೋಡ್ತಿರೋವಂಥದ್ದು ಟಾಪರ್ಸ್ಗಳನ್ನು ಹೆಚ್ಚು ಕೊಡೋವಂಥದ್ದು. ಈಗ ಈ ಜಗತ್ತಿಗೆ ಎಲ್ಲ ಥರದ ವ್ಯಕ್ತಿತ್ವಗಳು ಬೇಕು. ಒಬ್ಬೊಬ್ಬರ ಕನಸುಗಳು ಒಂದಿರುತ್ತೆ. ಕೆಲವರು ಡಾಕ್ಟರ್ ಆಗಬೇಕು ಅಂತಾರೆ, ಇಂಜಿನಿಯರ್ ಆಗಬೇಕು ಅಂತಾರೆ, ಆಫೀಸರ್ಸ್ ಆಗಬೇಕು ಅಂತಾರೆ. ಹಾಗೆ ಒಂದು ಮಗು ನಾನು ಡ್ರೈವರ್ ಆಗಬೇಕು ಅನ್ನತ್ತೆ, ನಾನು ಒಳ್ಳೆಯ ತಂದೆ ತಾಯಿಗೆ ಮಗ ಆಗಬೇಕು ಅನ್ನತ್ತೆ. ಎಲ್ಲವೂ ಒಳ್ಳೊಳ್ಳೆಯ ಕನಸುಗಳು. ಆ ಸ್ತರದ ಬೌದ್ಧಿಕ ಸ್ತರಕ್ಕೆ ನಾವು ನ್ಯಾಯವನ್ನು ಕೊಟ್ಟು ಮಕ್ಕಳಿಗೆ ಅವ್ರನ್ನ ಯಾವುದೇ ರೀತಿ ಕೀಳರಿಮೆ ಉಂಟು ಆಗದಾಗ ಮಾಡಿ, ಟಾಪರ್ಸ್ ಬಂದರೆ ಮಾತ್ರ ಅವ್ರನ್ನ ಸಮಾಜ ಗೌರವಿಸುತ್ತೆ, ನಾನು ಜಸ್ಟ್ ಪಾಸ್ ಆಗಿದ್ರೆ ಗೌರವಿಸಲ್ಲ ಅನ್ನೋದು ಬರಬಾರದು. ಸಮಾನ ಶಿಕ್ಷಣ ಅಂತ ನಮ್ಮಲ್ಲೊಂದಿದೆ. ದಾಖಲಾತಿ, ಹಾಜರಾತಿ, ಕಲಿಕೆ. ಅಡ್ಮಿಷನ್ ಆದ ಮಕ್ಕಳೆಲ್ಲ ದಾಖಲಾತಿ ಆಗಬೇಕು, ಅವರು ರೆಗ್ಯುಲರ್ ಆಗಿ ಹಾಜರಾತಿ ಆಗಬೇಕು,
ಕಲಿಕೆ ಆಗಬೇಕು. ಇದು ನಮ್ಮ ಶಿಕ್ಷಣ ಇಲಾಖೆ ಧ್ಯೇಯ. ಎಲ್ಲ ಮಕ್ಕಳು ಉತ್ತೀರ್ಣರಾಗಬೇಕು ಅಂತ. ಅದಕ್ಕೆ ನಾವು ಏನಿದೆಯೋ ಅದನ್ನು ಮಾಡ್ತೀವಿ. ಈಗ ನೀವು ಹೇಳಿದ್ರಿ ಟಾಪರ್ಸಲ್ಲಿ ಇರುತ್ತಾ, ಖಂಡಿತ ಇರುತ್ತೆ, ಅವರ ಕೊಡುಗೆಗಳು ಇರುತ್ತೆ. ಒಟ್ಟಾರೆ ಇದು ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯುವ ಒಂದು ಪ್ರಯತ್ನ. ಇಲ್ಲಿ ಯಾವುದೇ ಮಗು ಭಿನ್ನ ಭೇದ ಆಗಬಾರ್ದು ಅಂತ. ಸರ್, ಹಾಗೆ ತಾವು ಹೇಳಿದ್ರಿ ಯಶಸ್ಸನ್ನು ಸಾಕುವಂಥದ್ದು ಸ್ವಲ್ಪ ಸವಾಲಿನ ಕೆಲಸ ಅಂತ ಹೇಳಿ. ಈ ಸವಾಲನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ ಈಗ ಸದ್ಯಕ್ಕೆ? ನಿಭಾಯಿಸುವುದು ಅಂತ ಅಂದರೆ, ನನಗೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಎ ವೆಲ್ ಬಿಗನ್ ಈಸ್ ಆಫ್ ಡನ್ ಅಂತ. ಒಂದು ಕೆಲಸವನ್ನು, ಒಂದು ಯೋಜನೆಯನ್ನು ಅತ್ಯುತ್ತಮವಾಗಿ ಆರಂಭಿಸಿದರೆ ಅರ್ಧ ಕೆಲಸ ಪೂರ್ಣವಾದಂತೆ. ವಿ ಆರ್ ವೆರಿ ಪ್ಲ್ಯಾನ್ಡ್ ಆಗಿ ಹೋಗ್ತಾ ಇದ್ದೀವಿ ನಾವು. ನಮ್ಮ ಟೀಮ್ ಏನಿದೆ, ಈಗ ಮಾತನಾಡುವವರಿದ್ದಾರೆ, ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಇದ್ದಾರೆ, ಶಮಂತ್ ಅವರಿದ್ದಾರೆ. ಇದು ಇಡೀ ಒಂದು ಟೀಮ್ ವರ್ಕ್. ಇದು ಟೀಮ್ ವರ್ಕಲ್ಲಿ ಸಾಕಷ್ಟು ಗೂಗಲ್ ಮೀಟ್ಗಳನ್ನು ನಾವು ಮಾಡಿದ್ದೇವೆ. ನಮ್ಮ ಸ್ಟೇಟ್ ಆಫೀಸಿಂದ ವಿಡಿಯೋ ಕಾನ್ಫರೆನ್ಸ್ಗಳಾಗಿವೆ, ಸುತ್ತೋಲೆಗಳಾಗಿವೆ, ಮತ್ತು ಅಪಾರ ಪ್ರಾಯೋಗಿಕ ಅನುಭವ ಇರುವ ತರಗತಿ ಶಿಕ್ಷಕರುಗಳು HMಗಳಿದ್ದಾರೆ. ಅವರ ಅನುಭವಗಳನ್ನು ಬಳಸಿ ಈಗ SSLC ನಮ್ಮದು ವೆಬ್ಸೈಟ್ ಇದೆ, ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾವು ಅಲ್ಲಿ ಇಲಾಖೆ ಪ್ರಕಟಿಸಿದೆ. ಸ್ಟೂಡೆಂಟ್ ಕಾರ್ನರ್ ಅಂತಿದೆ, ಅದರಲ್ಲಿ ಪ್ರಶ್ನೆ ಕೋಟಿಗಳು ಅಂತಿವೆ, ಕ್ವಶನ್ ಬ್ಯಾಂಕ್ಸ್ ಅಂತಿದೆ. ಸುಮಾರು 8,000 ಪ್ರಶ್ನೆಗಳು ಇರುವ ಪ್ರಶ್ನೆ ಕೋಟಿ ಇವೆ ನಮ್ಮಲ್ಲಿ. ನಾವು ಇದರಲ್ಲಿ ತೆಗೆದುಕೊಂಡು ಕ್ರಿಸ್ಪಿ ಅಂತ ಹೇಳ್ತಾರಲ್ಲ, ಈ 0 to 10, 10 to 20 ನಮ್ಮ ತರಗತಿ ಶಿಕ್ಷಕರ ಅನುಭವದ ಹಿನ್ನೆಲೆಯಲ್ಲಿ ರೂಪಿಸಿದೀವಿ ನಾವು. ಈ ಅಂಕಗಳು ತೆಗಿಲೇಬೇಕು ಅನ್ನೋದು. ಹಾಗೆ ಬ್ಲೂ ಪ್ರಿಂಟ್ ಇದೆ, ನೀಲಿ ನಕಾಶೆ ಅಂತ ಕೊಟ್ಟಿದ್ದಾರೆ, ಏನನ್ನ ಕೇಳ್ತಾರೆ ಏನನ್ನಂತೆಲ್ಲ. ಹಾಗಾಗಿ ಸಾಕಷ್ಟು ಆಮೇಲೆ ವಿಶೇಷ ತರಗತಿಗಳಾಗಿವೆ ಮಕ್ಕಳಿಗೆ. ಈ ಒಂದು SSLC ಪರೀಕ್ಷಾ ಸಿದ್ಧತೆ ಬಗ್ಗೆ ತಾವು ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ, ವಿಶೇಷವಾಗಿ ಪೋಷಕರಿರ್ತಾರೆ, ಹಾಗೇನೆ ವಿದ್ಯಾರ್ಥಿಗಳಿರ್ತಾರೆ, ಏನು ಹೇಳ್ತೀರಾ ಸರ್? ನನಗೆ ಒಂದು ಮಾತು ನೆನಪಾಗ್ತದೆ, ಹೇಳಲೇಬೇಕಿಲ್ಲಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಚಿಕ್ಕ ವಯಸ್ಸಿನಿಂದ ನಾವು ಕಲ್ತ್ಕೊಂಡ್ಬಂದವರು. ತಾಯಿಯ ಮೊದಲ ಗುರು ಪಾಠಶಾಲೆ ಅಂತ. ತಾಯಿ ತಂದೆ ಪಾತ್ರ ಬಹಳ ಮುಖ್ಯ. ಈ ತಾಯಿ ಮತ್ತು ತಂದೆ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದರೆ ಅದನ್ನು ಕಂಪ್ಲೀಟ್ ಮಾಡುವವರು ಗುರು, ಆಚಾರ್ಯ ದೇವೋಭವ. ನಮ್ಮ ಗುರುಗಳು ನಮ್ಮ ವ್ಯವಸ್ಥೆ ಮಗುವನ್ನು ಬೆಳಿಗ್ಗೆ 9:30 ಸಂಜೆ 4:30, ವಿಶೇಷ ತರಗತಿ ಇದ್ದರೆ 1 hour ಎಕ್ಸ್ಟ್ರಾ 5:30ವರೆಗೂ ಚೆನ್ನಾಗಿ ಕಲಿಸ್ತೀವಿ. $1 million ಪ್ರಶ್ನೆ ಏನಂದರೆ, ಸಂಜೆ 5:30 ನಂತರ ಮರುದಿನ ಬೆಳಿಗ್ಗೆ 9:30ವರೆಗೆ ಮಗು ಏನು ಮಾಡುತ್ತೆ ಅಂತ. ಇದನ್ನು ನೋಡಿಕೊಳ್ಳುವ ಮತ್ತು ಆ ಮಗುವನ್ನು ಅನುಪಾಲನೆ ಮಾಡುವ ಜವಾಬ್ದಾರಿ ನಮ್ಮ ಪ್ರೀತಿಯ ಪೋಷಕರದು, ತಂದೆ ತಾಯಿಗಳಾಗುತ್ತೆ. ಸೊ ನಾನು ಪೋಷಕರಿಗೆ, ತಂದೆ ತಾಯಿಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ಮಗು ಏನು ಕಲ್ತಿದೆ, ಏನು ಮಾಡಿದ್ರು ಶಾಲೆಯಲ್ಲಿ ಅನ್ನೋದನ್ನು ಮನೆಯಲ್ಲಿ ಕುಳಿತು ಮಾತಾಡಬೇಕು ಮಗು ಜೊತೆ. ಕಷ್ಟವಾದ ವಿಚಾರಗಳು ಯಾವುದು, ಇಷ್ಟವಾದ ವಿಚಾರಗಳು ಯಾವುದು, ಟೈಮ್ ಟೇಬಲ್ ಏನು ಕೊಟ್ಟಿರ್ತಾರೆ ಅದನ್ನು ಮಗು ಆ ಟೈಮ್ ಟೇಬಲ್ ಥರ ಓದ್ತಿದೆಯಾ ಅಂತ ಕೇಳಬೇಕು. ಫೋನಿನ ಕಾರ್ಯಕ್ರಮ ಇದೆ, ನಮ್ಮ ಶಿಕ್ಷಕರುಗಳು ತಂದೆ ತಾಯಿಗಳಿಗೆ ಫೋನ್ ಮಾಡ್ತಾರೆ. ಮತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು ಮಗು, ಮಾರ್ನಿಂಗ್ ಹೊತ್ತು ಕಷ್ಟವಾದ ವಿಷಯ ಓದಬೇಕು, ಈವ್ನಿಂಗ್ ಹೊತ್ತು ಈಸಿಯಾಗಿ ವಿಷಯ ಓದಬೇಕು. ಇದೆಲ್ಲ ಆಹಾರ, ನಿದ್ರೆ, ಈ ಪಾಲನೆಯನ್ನು ಮಾಡುವಂಥವರು ನಮ್ಮ ಪೋಷಕರು. ಇದನ್ನು ಮಾಡಿದರೆ ಖಂಡಿತ ನಮ್ಮ ಮಕ್ಕಳು ಸಕ್ಸಸ್ ಆಗ್ತಾರೆ. ಅದಕ್ಕೆ ನಾವು ಶಾಲಾ ಶಿಕ್ಷಣ ಇಲಾಖೆಯಿಂದ ನಾವೆಲ್ಲರೂ ಕೇಳ್ಕೊಳ್ಳೋದು, ನಮ್ಮ ಜೊತೆ ನೀವು ಪೋಷಕರಿರಿ ಅಂತ. ಸಾಕಷ್ಟು ಪೇರೆಂಟ್ಸ್ ಮೀಟಿಂಗು, ಈ ನವೆಂಬರ್ 14ಕ್ಕೆ ಪೋಷಕ ಶಿಕ್ಷಕರ ಮಹಾಸಭೆ ಅಂತ ದೊಡ್ಡ ಇಲಾಖೆಯಿಂದ ನಾವು ಒಂದು ಸಭೆಯನ್ನು ಮಾಡಿದ್ವಿ. ಎವ್ರಿ 2 months ಒಂದು ಸರಿ ಪೋಷಕರದು ಇದೆಲ್ಲ ಸಭೆಗಳು ನಡೆಯುತ್ತೆ ಅಲ್ಲಿ. ಪ್ರತಿ ತಿಂಗಳಿಗೊಂದು ಸರಿ ಅವರು SSLC ಮಕ್ಕಳ ಪೋಷಕರ ಸಭೆಯನ್ನು, ಗೈಡೆನ್ಸನ್ನು ನಮ್ಮ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಮಾಡ್ತಾರೆ. ಪೇರೆಂಟ್ಸ್ ನಮ್ಮ ಜೊತೆ ಬರಬೇಕು, ಮಗುವಿನ ಅಭಿವೃದ್ಧಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಬಗ್ಗೆ, ಈಗ ನಮ್ಮ ಶಿಕ್ಷಕರು ಟೀಚಿಂಗ್ ಪ್ರೊಫೆಷನ್ನು ನಮ್ಮ ಶಿಕ್ಷಕರದ್ದು ಮಾಡ್ತೀವಿ ನಾವು. ಒಬ್ಬರು ಶಿಕ್ಷಕರಿಗೆ 45 ನಿಮಿಷದ ಪೀರಿಯಡ್ ಸಿಗುತ್ತೆ. ಈ 45 ನಿಮಿಷದಲ್ಲಿ ತನ್ನ ತರಗತಿಯ ಎಲ್ಲ ಮಕ್ಕಳಿಗೂ ಅಮೂಲಾಗ್ರವಾಗಿ ಟಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಟೀಚರ್ಸಲ್ಲಿ ಹೇಳೋದು ಏನಂತಂದರೆ, ನಾನು ಪದೇ ಹೇಳ್ತಿರ್ತೀನಿ, ಕುಚ್ ಪಾನೆ ಕೆ ಲಿಯೆ ಕುಚ್ ಕೋನಾ ಜರೂರಿ ಹೇ. ಬರೀ ನಾವು ಸೀಮಿತವಾಗಿ ಮಾಡೋಕ್ಕಾಗಲ್ಲ. ಆ ಮಕ್ಕಳನ್ನು ಭೋಜನದ ಟೈಮಲ್ಲಿ ಅಥವಾ ಫ್ರೀ ಟೈಮಲ್ಲಿ ಫೋನ್ನಲ್ಲಿ ಆ ಮಗುವನ್ನು ಟ್ರ್ಯಾಕ್ ಮಾಡಬೇಕು. ಟ್ರ್ಯಾಕ್ ಮಾಡಿ ನೀನು ಓದಬೇಕು ಅಂತ ಆತ್ಮವಿಶ್ವಾಸ ತುಂಬಬೇಕು. ಈಗ ಕಡಿಮೆ ಓದುವ ಮಕ್ಕಳಿಗೆ ಹುರಿದುಂಬಿಸ್ಬೇಕು, ಮಧ್ಯಮ ಓದುವ ಮಕ್ಕಳಿಗೆ ನೀನು ಇದನ್ನೇ ಕಾಪಾಡ್ಕೋ, ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಬೇಕು. ಗುಣಮಟ್ಟದ ಅತ್ಯಂತ ಉನ್ನತ ಶ್ರೇಣಿಯ ಮಕ್ಕಳಿಗೆ ನೀನು ಇನ್ನೂ ಮಾರ್ಕ್ಸ್ ತೆಗೆಯಬಲ್ಲೆ ಅಂತ ಹೇಳುವ. ಅದಕ್ಕೆ ನಾವೀಗ 600 ಕ್ಲಬ್ ಅಂತ ಮಾಡಿದ್ದೀವಿ. 600 ಮಾರ್ಕ್ಸ್ ತೆಗೆಯೋ ಮಕ್ಕಳನ್ನು ಗುರುತಿಸ್ಕೊಂಡು, ನೀನು 600ರಿಂದ 625ಕ್ಕೆ ಯಾಕೆ ತಲುಪಕ್ಕಾಗಲ್ಲ, ನೀನು ಇಷ್ಟು ಮಾಡಿದವನು ಇಷ್ಟು ಮಾಡಿದಾಗ ಒಂದು ಎನ್ಕರೇಜ್ ಕೊಟ್ಟಾಗ ಖಂಡಿತ ಮಕ್ಕಳು ಓದ್ತಾರೆ. ಅವರ
ಡೌಟ್ಸ್ಗಳನ್ನು ಕೇಳುವಂಥದ್ದು. ಕೆಲವು ಮಕ್ಕಳು ಓಪನ್ ಅಪ್ ಆಗಲ್ಲ, ಹಿಂಜರಿಕೆ ಇರ್ತದೆ, ಎಲ್ಲರೂ ನಿರರ್ಗಳವಾಗಿ ಕೇಳೋಕ್ಕಾಗಲ್ಲ. ಆವಾಗ ಇವರೇ ಮಾತಾಡಿಸ್ಬೇಕು. ಅದಕ್ಕೆ ನಮ್ಮ NCF 2010 ಏನು ಹೇಳಿದೆ ಅಂದರೆ, ಟೀಚರ್ ಅನ್ನೋ ಪದ ಈಗ ಇಲ್ಲ. ಈಗ ಟೀಚರ್ ಅನ್ನೋ ಪದಕ್ಕೆ ಫೆಸಿಲಿಟೇಟರ್ ಅಂತ ಕರಿತಾ ಇದ್ದಾರೆ. ಫೆಸಿಲಿಟೇಟರ್ ಅನ್ನೋ ಟರ್ಮ್ ಚೇಂಜ್ ಆಗಿದೆ. ಫೆಸಿಲಿಟೇಟರ್ ಅಂದ್ರೇನು? ಸುಗಮಕಾರರು ಅಂತ. ನಾವು ಸುಗಮ ಮಾಡಬೇಕು ಮಗುವಿನ ಹಾದಿಯನ್ನು. ಹಾಗಾಗಿ ನಮ್ಮ ಶಿಕ್ಷಕರು ಈ ವಿಚಾರದಲ್ಲಿ ತಮ್ಮ ತೆಕ್ಕೆಗೆ ಬರುವ ಎಲ್ಲ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿಸ್ಬೇಕು, ಅವರ ಜೊತೆ ಬೆರೀಬೇಕು, ನೀನು ಯಾವುದು ಕಷ್ಟ ಅಂತ ಕೇಳಬೇಕು. ಅದೇ ರೀತಿ ಮಕ್ಕಳು ಸಹ ಶಿಕ್ಷಕರು ಹೇಳಿದ ಪಾಠಗಳನ್ನಿರ್ಬೋದು, ಮಾರ್ಗದರ್ಶನ ಇರ್ಬೋದು, ಶ್ರದ್ಧೆಯಿಂದ ಆಲಿಸಬೇಕು. ಇದನ್ನು ತಂದೆ ತಾಯಿಗಳು ಹೇಳಬೇಕು, ಮಕ್ಕಳು ಇವ್ರ ಜೊತೆ ಕೈ ಜೋಡಿಸ್ಬೇಕು. ಧನ್ಯವಾದಗಳು ಸರ್. ಈಗ ನಮ್ಮ ಜೊತೆಗಿದ್ದಾರೆ ಲಕ್ಷ್ಮೀನಾರಾಯಣ ಅವರು, ವಿಷಯ ಪರಿವೀಕ್ಷಕರು, ಉಪನಿರ್ದೇಶಕರ ಕಚೇರಿ, ದಕ್ಷಿಣ ಕನ್ನಡ ಜಿಲ್ಲೆ. ಸರ್, ಈಗ ಈ ನಮ್ಮ SSLC ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾತಾಡೋದಾದರೆ ಎಷ್ಟು ಕೇಂದ್ರಗಳಿವೆ ಮತ್ತು ಯಾವ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ SSLC ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಸರ್ ಹೇಳಿದಾಗೆ 27,478 ವಿದ್ಯಾರ್ಥಿಗಳು ನಮ್ಮ ಶಾಲಾ ಅಭ್ಯರ್ಥಿಗಳಾಗಿ ಪರೀಕ್ಷೆ ಕುಳಿತಿದ್ದಾರೆ. ಇದರ ಜೊತೆಗೆ 940 ಖಾಸಗಿ ಅಭ್ಯರ್ಥಿಗಳು ಇದ್ದಾರೆ. ಹಾಗೆ 631 ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು ಮತ್ತು 151 ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು. ಹೀಗೆ ಒಟ್ಟಾರೆಯಾಗಿ 29,200 ಮಕ್ಕಳು ಈಗಾಗಲೇ ಪರೀಕ್ಷೆಗೆ ನೋಂದಾಯಿಸಿದ್ದಾರೆ. ಖಾಸಗಿ ಅಭ್ಯರ್ಥಿಗಳು ಕೂಡ ನಮ್ಮ ರೆಗ್ಯುಲರ್ ಅಭ್ಯರ್ಥಿಗಳ ಜೊತೆಯಲ್ಲೇ ಅದೇ ಪರೀಕ್ಷಾ ಕೇಂದ್ರಗಳಲ್ಲೇ ಪರೀಕ್ಷೆ ಬರೀತಾ ಇದ್ದಾರೆ. ಸೊ ಹೀಗಾಗಿ ಕಳೆದ ಸಾಲಿನಲ್ಲಿದ್ದ ಹಾಗೆ ಈ ವರ್ಷವೂ ಕೂಡ ನಮ್ಮಲ್ಲಿ ಒಟ್ಟು 92 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ತಾಲೂಕುಗಳಲ್ಲಿ ಸಾಮಾನ್ಯವಾಗಿ ಇಲಾಖೆಯ ಮಾರ್ಗದರ್ಶನದಂತೆ ಮಕ್ಕಳಿಗೆ ಒಂದು 10 ಕಿಲೋಮೀಟರ್ ಸುತ್ತಮುತ್ತಲಿನ, ಅವರ ಶಾಲೆಯ 10 ಕಿಲೋಮೀಟರ್ ಸುತ್ತಮುತ್ತಲಿನಲ್ಲೇ ಸೆಂಟರ್ಗಳು ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಕಷ್ಟು ಬಂದು ಹೋಗ್ಲಿಕ್ಕೆ ಬೇಕಾದಂಥ ವಾಹನ ವ್ಯವಸ್ಥೆಗಳು ಇತ್ಯಾದಿ ಇರುವಂತಹ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಆ ಕೇಂದ್ರಗಳಲ್ಲಿ ಬೇಕಾದಂಥ ವ್ಯವಸ್ಥೆಗಳು, ಆಸನ ವ್ಯವಸ್ಥೆ, ಗಾಳಿ ಬೆಳಕು ಇತ್ಯಾದಿಗಳ ವ್ಯವಸ್ಥೆಗಳನ್ನು ಕೂಡ ನೋಡಿ ಗುರುತಿಸಿದ್ದೇವೆ. ಶೌಚಾಲಯ, ಕುಡಿಯುವ ನೀರು, ಈ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಕಳೆದ ಸಾಲುಗಳಲ್ಲಿ ಕೂಡ ನಿರ್ವಹಿಸಿದ್ದಾರೆ. ಈ ವರ್ಷವೂ ಕೂಡ ಅದೇ ರೀತಿ ನಿರ್ವಹಿಸಬೇಕನ್ನೋ ಸೂಚನೆಯನ್ನು ಕೊಟ್ಟಿದ್ದೇವೆ. ಜೊತೆಯಲ್ಲಿ ಹಿಂದಿನ ವರ್ಷಗಳಲ್ಲಿದ್ದ ಹಾಗೆ ಈ ವರ್ಷವೂ ಕೂಡ ವೆಬ್ ಕಾಸ್ಟಿಂಗ್ ಕೂಡ ಇದೆ. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಇದೇನೂ ತಲೆ ಕೆಡಿಸುವಂಥ ವಿಚಾರ ಅಲ್ಲ. ಆದರೂ ಕೂಡ ಎಲ್ಲ ವಿದ್ಯಾರ್ಥಿಗಳು, ಪೋಷಕರ ಗಮನಕ್ಕೆ ಈ ವರ್ಷವೂ ಕೂಡ ವೆಬ್ ಕಾಸ್ಟಿಂಗ್ ಇದೆ. ಜಿಲ್ಲಾ ಹಂತದಲ್ಲಿ ಅದನ್ನು ವೀಕ್ಷಣೆ ಮಾಡ್ತಾರೆ, ರಾಜ್ಯ ಹಂತದಲ್ಲೂ ವೀಕ್ಷಣೆ ಮಾಡ್ತಾರೆ. ಸೊ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಮಕ್ಕಳು ಪರೀಕ್ಷೆ ಬರೀತಾ ಇರುವುದರಿಂದ ಏನು ಸಮಸ್ಯೆ ಇಲ್ಲ. ಮಕ್ಕಳಿಗೊಂದು ಭರವಸೆ ನೀಡ್ತದೆ. ಯಾಕಂದರೆ ಈ ವೆಬ್ ಕಾಸ್ಟಿಂಗ್ ಬಂದದ್ರಿಂದ ಬಹುಶಃ ನಮ್ಮ ಜಿಲ್ಲೆ ಟಾಪ್ ಮೋಸ್ಟ್ ಪ್ಲೇಸಿಗೆ ಬಂದಿದೆ ಅಂತೇಳಿ ಹೇಳಲಿಕ್ಕೆ, ಅಂದರೆ ಉಳಿಸ್ಕೊಂಡಿದೆ ಅಂತೇಳಿ ಹೇಳಲಿಕ್ಕೂ ಕೂಡ ಸಂತೋಷ ಆಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇದು ಒಂದು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಕ. ನಾವು ಚೆನ್ನಾಗಿ ಬರೆದ್ರೆ ಖಂಡಿತ ನನಗೆ ಅನ್ಯಾಯ ಆಗುವುದಿಲ್ಲ ಅನ್ನುವಂಥ ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಇದು ಮಾಡ್ತಾ ಇದೆ. ಈಗ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರಬೇಕಾದ್ರೆ ಏನೆಲ್ಲ ತಗೊಂಡ್ಬರ್ಬೇಕಾಗುತ್ತೆ ಮತ್ತು ಯಾವೆಲ್ಲ ವಿಷಯಗಳನ್ನು ಅವರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸರ್? ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾದ್ರೆ 1 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರವನ್ನು ತಲುಪುವಂಥ ಯೋಜನೆಯನ್ನು ಹಾಕ್ಕೊಂಡು ಮನೆಯಿಂದ ಹೊರಡಬೇಕಾಗತ್ತೆ. ಯಾಕೆಂದರೆ ಕೆಲವು ಸಿಟಿಗಳಲ್ಲಿ ಟ್ರಾಫಿಕ್ ವ್ಯವಸ್ಥೆ ಇತ್ಯಾದಿಗಳ ಸಮಸ್ಯೆಗಳು ಇರ್ತದೆ. ವಾಹನಗಳು ಕೂಡ ನಾವು ಹೇಳಿದ್ರು ಒಮ್ಮೊಮ್ಮೆ ಒಂದು ಬಸ್ಸು ತಪ್ಪಿದ್ರೆ ಮುಂದಿನ ಬಸ್ಸಲ್ಲಾದರೂ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು 1 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರ ತಲುಪಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಕಡ್ಡಾಯವಾಗಿ ನಮ್ಮ ಶಾಲಾ ಅಭ್ಯರ್ಥಿಗಳು ಶಾಲಾ ಯೂನಿಫಾರ್ಮನ್ನು ಧರಿಸಬೇಕು, ID ಕಾರ್ಡನ್ನು ಹಾಕ್ಕೊಂಡಿರಬೇಕು ಅನ್ನುವಂಥ ಸೂಚನೆ ಇದೆ. ಪ್ರವೇಶ ಪತ್ರಗಳು ಬರ್ತದೆ, ಮುಂದೆ ಶಾಲಾ ಲಾಗಿನ್ನಿಗೆ ಬರ್ತದೆ. ಖಾಸಗಿ ಅಭ್ಯರ್ಥಿಗಳಿಗೆ ಅವರಿಗೆ ಪ್ರತ್ಯೇಕವಾಗಿ ಅವರ ಲಾಗಿನ್ನಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಈ ಸಲ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಪ್ರವೇಶ ಪತ್ರ ಕಡ್ಡಾಯವಾಗಿ ಮಕ್ಕಳ ಬಳಿಯಲ್ಲಿ ಇರಬೇಕು. ಜೊತೆಯಲ್ಲಿ ಬರೀಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು. ಸೊ ಮೊಬೈಲನ್ನು ಪರೀಕ್ಷಾ ಕೇಂದ್ರದ ಒಳಗೆ ತರಲಿಕ್ಕೆ ಅವಕಾಶ ಇಲ್ಲ. ಸೊ ಅಕಸ್ಮಾತ್ ಏನಾದರೂ ತಂದಿದ್ದರೂ ಕೂಡ ಅದನ್ನು ಹೊರಗಡೆ ಮೊಬೈಲ್ ಕಾನ್ಫಿಸ್ಕೇಟಿಂಗ್ ಆಫೀಸರ್ ಅಂತ ಇರ್ತಾರೆ, ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗ್ತದೆ. ಯಾವುದೇ ಡಿಜಿಟಲ್ ವಾಚು ಇತ್ಯಾದಿಗಳನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರತಿ ಕೊಠಡಿಗಳಲ್ಲಿ ಒಂದು ಗೋಡೆ ಗಡಿಯಾರವನ್ನು ಸಮಯ ನೋಡಲಿಕ್ಕಾಗಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕೆ ಸೂಚನೆಗಳನ್ನು ಕೊಟ್ಟಿರ್ತೇವೆ. ಸೊ ಹೀಗಾಗಿ ಅದು ಯಾವುದೇ ಭಯ ಬೇಕಾಗುವುದಿಲ್ಲ. ಜೊತೆಯಲ್ಲಿ ಕುಡಿಯುವ ನೀರು ಸಾಧ್ಯವಾದರೆ ಅವರು ಶುದ್ಧವಾದ ಬಾಟಲಲ್ಲಿ, ಯಾವುದೇ ಚೀಟಿಗಳು ಅಂಟಿಸದ ಬಾಟಲಲ್ಲಿ ನೀರನ್ನು ತರಲಿಕ್ಕೆ ಅವಕಾಶ ಇದೆ. ಪರೀಕ್ಷಾ ಕೇಂದ್ರದಲ್ಲಿ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ. ಸೊ ಈ ರೀತಿಯಾಗಿ ಗಾಳಿ ಬೆಳಕು, ಆಸನ ವ್ಯವಸ್ಥೆ ಇತ್ಯಾದಿ ಎಲ್ಲ ಸುಸಜ್ಜಿತವಾದ ಪರೀಕ್ಷಾ ಕೇಂದ್ರಗಳನ್ನು ಮಕ್ಕಳ ಸ್ನೇಹಿಯಾಗಿ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿದ್ದಾರೆ, ಅಲ್ಲಿ ಕಸ್ಟೋಡಿಯನ್ ಇದ್ದಾರೆ, ಕೊಠಡಿ ಮೇಲ್ವಿಚಾರಕರಿರ್ತಾರೆ. ಅವರೆಲ್ಲರೂ ಕೂಡ ಮಕ್ಕಳ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಬೇಕಾದ ಪರಿಹಾರವನ್ನು ಕೊಡ್ತಾರೆ. ಪರೀಕ್ಷೆಯಲ್ಲಿ ಹೇಳಿಕೊಡುವುದು ಅಥವಾ
ಕಾಪಿಂಗ್ಗೆ ಅವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರ ಬಿಟ್ಟರೆ ಮತ್ತು ಎಲ್ಲ ರೀತಿಯಲ್ಲೂ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮ ಶಿಕ್ಷಕರು, ಸಂಬಂಧಪಟ್ಟಂಥ ಅಧಿಕಾರಿಗಳು ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಮಕ್ಕಳು ಯಾವುದೇ ಭಯ ಇಲ್ಲದೆ ಪರೀಕ್ಷಾ ಕೇಂದ್ರಕ್ಕೆ ಬರ್ಬೋದು, ಪರೀಕ್ಷೆ ಬರೀಬೋದು, ಯಾವುದೇ ಸಮಸ್ಯೆಗಳಿದ್ರೆ ಅವರ ಗಮನಕ್ಕೆ ತರಬಹುದು. ಅಕಸ್ಮಾತ್ ಏನಾದರೂ ಅನಿವಾರ್ಯವಾಗಿ ಹಾಲ್ ಟಿಕೆಟ್ ಬಿಟ್ಟು ಹೋದರೂ ಕೂಡ ಸಂಬಂಧಪಟ್ಟಂತಹ ಕೊಠಡಿ ಮೇಲ್ವಿಚಾರಕರು ಅಥವಾ ಮುಖ್ಯ ಅಧೀಕ್ಷಕರಿಗೆ ತಿಳಿಸಿದರೆ ಆ ದಿವಸಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ವ್ಯವಸ್ಥೆ ನಮ್ಮ ಕೇಂದ್ರಗಳಲ್ಲಿ ಇರ್ತದೆ. ಕೆಲವರು ಮುಂಚಿನ ದಿವಸ ಬಂದಲ್ಲಿ ಪರೀಕ್ಷೆ ತಮ್ಮ ಹಾಲನ್ನೆಲ್ಲ ನೋಡಿಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆಯಾ ಹೇಗೆ? ಖಂಡಿತವಾಗಿ, ಯಾಕಂದರೆ ಹಿಂದಿನ ದಿನವೇ ನಾವು ಪರೀಕ್ಷಾ ಕೊಠಡಿಗಳನ್ನು ಸಿದ್ಧಪಡಿಸಿಟ್ಟಿರ್ತೇವೆ. ಹಿಂದಿನ ದಿನ ಬೇಕಿದ್ರೆ ಬಂದು ನೋಡಿಕೊಂಡು ಹೋಗ್ಬೋದು. ಮಧ್ಯಾಹ್ನದ ನಂತರ ಬಂದರೆ ಎಲ್ಲ ಕೊಠಡಿಗಳು ಸಿದ್ಧವಾಗಿರ್ತದೆ. ಜೊತೆಯಲ್ಲಿ ನಮ್ಮ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಆಯಾ ಶಾಲೆಗಳಿಗೆ ಸೀಟಿಂಗ್ ಯಾವ ರೂಮಲ್ಲಿ ಮಾಡಿದ್ದಾರೆ ಅನ್ನುವಂಥ ಪ್ಯಾಟರ್ನ್ ಕೂಡ ಮುಂಚಿತವಾಗಿ ಕಳಿಸಿಕೊಡ್ತಾರೆ. ಯಾವ ರೂಮ್ ನಂಬರಲ್ಲಿ ಇದೆ ಅನ್ನುವಂಥ ಪ್ಯಾಟರ್ನ್ ಕೂಡ ಕಳಿಸಿಕೊಟ್ಟಿರ್ತಾರೆ. ಹಾಗಾಗಿ ನಮಗೆ ಹಿಂದಿನ ವರ್ಷಗಳಲ್ಲೂ ಕೂಡ ನಮಗೆ ಅಂಥ ವಿಶೇಷವಾದ ಸಮಸ್ಯೆ ಯಾವ ಕೇಂದ್ರಗಳಲ್ಲೂ ಬಂದಿಲ್ಲ. ಮಕ್ಕಳಿಗೆ ಅದರ ಬಗ್ಗೆಯೂ ಭಯ ಬೇಡ. ಈವನ್ ಪರೀಕ್ಷೆ ದಿವಸ ಹೋದರೂ ಕೂಡ ಮುಂಚಿತವಾಗಿ ಹೋಗುವುದರಿಂದ ಅಲ್ಲಿ ನೋಡ್ಕೊಳ್ಬೋದು. ಹಾಗೆ ಅಲ್ಲಿ ಸಹಾಯಕರು ಇರ್ತಾರೆ. ನಮ್ಮ ಅಧ್ಯಾಪಕರ ಜೊತೆಗೆ ಸಹಾಯಕರಾಗಿ ಮಕ್ಕಳಿಗೆ ಕೊಠಡಿಯನ್ನು ಗುರುತಿಸಲಿಕ್ಕೆ ಕಷ್ಟವಾದಾಗ ಅವರಿಗೆ ಮಾಹಿತಿ, ಮಾರ್ಗದರ್ಶನ ನೀಡಿ ಸರಿಯಾದ ಕೊಠಡಿ ತಲುಪಿಸುವಂಥ ವ್ಯವಸ್ಥೆ ಮಾಡುವಂಥ ಅಧ್ಯಾಪಕರು ವ್ಯವಸ್ಥೆ ಕೂಡ ಅಲ್ಲಿ ಇದೆ. ಸರ್, ಹಾಗೆ ಈ ನೀಲನಕಾಶೆ ಅಂದರೆ ಬ್ಲೂ ಪ್ರಿಂಟ್ ಬಗ್ಗೆ ಹೇಳೋದಾದ್ರೆ ಈ ಬಾರಿ ಯಾವ ರೀತಿ ಇದೆ ಇದು? ಪರೀಕ್ಷಾ ಮಂಡಳಿ ಈ ಸಲ ವೆಬ್ಸೈಟಲ್ಲಿ ಬ್ಲೂ ಪ್ರಿಂಟನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಎಲ್ಲೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಬಿಟ್ಟರೆ ನಮ್ಮಲ್ಲಿ ಅನ್ವಯಿಕ ಪ್ರಶ್ನೆಗಳು ಅಂತ ಬರ್ತವೆ. ಆ ಪ್ರಶ್ನೆಗಳು ಸ್ವಲ್ಪ ಬದಲಾವಣೆ ಆಗ್ಬೋದು. ಉಳಿದಂತೆ ಬ್ಲೂ ಪ್ರಿಂಟ್ ಆಧರಿಸಿ ಪ್ರಶ್ನೆ ಪತ್ರಿಕೆ ರಚನೆ ಆಗ್ತದೆ ಹೇಳಿದ್ದಾರೆ. ವಿಶೇಷವಾಗಿ ಸ್ಟೂಡೆಂಟ್ ಕಾರ್ನರ್ ಅಂತೇಳಿ ನಮ್ಮ SSLC ವೆಬ್ಸೈಟ್ನಲ್ಲಿ ಈ ವರ್ಷದಿಂದ ಹೊಸದಾಗಿ ಒಂದು ವಿಭಾಗವನ್ನೇ ತೆರೆದಿದ್ದಾರೆ. ಸಂಪೂರ್ಣವಾಗಿ ಪರೀಕ್ಷಾ ನೋಂದಣಿಯಿಂದ ಹಿಡಿದು ಪ್ರತಿಯೊಂದು ಹಂತದ ವಿವರಗಳನ್ನು ಆ ಲಾಗಿನ್ನಲ್ಲಿ ನೋಡ್ಬೋದು. ಸೊ ಇದಕ್ಕೇನು ಲಾಗಿನ್ ಏನು ಬೇಕಾಗಿಲ್ಲ. ಇದು ಓಪನ್ ವೆಬ್ಸೈಟ್. ನಮ್ಮ KSEAB ವೆಬ್ಸೈಟ್ ಓಪನ್ ಮಾಡಿದ ಕೂಡಲೇ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಬರ್ತದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದರೆ ಆ ಡ್ಯಾಶ್ ಬೋರ್ಡಲ್ಲಿ ಬೇರೆ ಬೇರೆ ಅಂಶಗಳು ಬರ್ತದೆ. ಸೊ ಅದರಲ್ಲಿ ಪರೀಕ್ಷಾ ವೇಳಾಪಟ್ಟಿ ಇದೆ, ಪೂರ್ವಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿ ಕೂಡ. ಪೂರ್ವಸಿದ್ಧತಾ ಪರೀಕ್ಷೆಯ ದಿನಾಂಕಗಳನ್ನು ನಿಗದಿ ಮಾಡಿದ್ದಾರೆ. ನಾಳ್ದು ಜನವರಿ 5ನೇ ತಾರೀಕಿನಿಂದ ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆ ನಡೀತದೆ. ಜನವರಿ 5ರಿಂದ 10ರವರೆಗೆ ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆ. ಆನಂತರ 27ನೇ ತಾರೀಕಿನಿಂದ ಫೆಬ್ರವರಿ 2ರವರೆಗೆ 2ನೇ ಪೂರ್ವಸಿದ್ಧತಾ ಪರೀಕ್ಷೆ. 23ರಿಂದ 28ರವರೆಗೆ ಫೆಬ್ರವರಿಯಲ್ಲಿ 3ನೇ ಪೂರ್ವಸಿದ್ಧತಾ ಪರೀಕ್ಷೆಗಳು ನಡೀತದೆ. ಪ್ರತಿ ಪರೀಕ್ಷೆಗೂ ಒಂದು 15-20 ದಿನಗಳ ಅಂತರ ಇದೆ. ಮಕ್ಕಳಿಗೆ ಒಂದು ಭರವಸೆಯನ್ನು ಮೂಡಿಸಲಿಕ್ಕಾಗಿ, ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಆತ್ಮವಿಶ್ವಾಸವನ್ನು ಮೂಡಿಸುವುದಕ್ಕಾಗಿ ಈ ಸಲ ಪರೀಕ್ಷಾ ಮಂಡಳಿಯಿಂದಲೇ ಪ್ರಶ್ನೆ ಪತ್ರಿಕೆಯನ್ನು ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ ಲಭ್ಯಗೊಳಿಸ್ತಾರೆ. ಸೊ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆದು ಮಕ್ಕಳಿಗೆ ಪರೀಕ್ಷೆಗೆ, ಆಯಾ ದಿವಸದ ಪರೀಕ್ಷೆಗೆ ವಿತರಿಸಬೇಕಾಗ್ತದೆ. ಈ ಬಗ್ಗೆ ಶಾಲಾ ಮುಖ್ಯಸ್ಥರು ಕೂಡ ಆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಈ ಬಗ್ಗೆ ಪ್ರತ್ಯೇಕವಾದ ಸುತ್ತೋಲೆ ಸೂಚನೆಗಳು ಶಾಲಾ ಮುಖ್ಯಸ್ಥರಿಗೆ ಬರ್ತದೆ. ಸೊ ಹಾಗಾಗಿ ನಿಗದಿಯಾದಂತೆ ಪೂರ್ವಸಿದ್ಧತಾ ಪರೀಕ್ಷೆಗಳು ಕೂಡ ನಡೀತದೆ. ಪೂರ್ವಸಿದ್ಧತಾ ಪರೀಕ್ಷೆ ಆದ ನಂತರ ಅದರ ವಿಶ್ಲೇಷಣೆ ಮಾಡಿ ಮಕ್ಕಳಲ್ಲಿ ಯಾವ ಕೊರತೆ ಇದೆ ಅನ್ನೋದನ್ನು ಗುರುತಿಸಿ ಅವರಿಗೆ ಬೆಂಬಲವಾಗಿ ಶಿಕ್ಷಕರು ಏನು ಮುಂದೆ ಅವರಿಗೆ ಹೇಳಿಕೊಡಬೇಕಾಗ್ತದೆ, ಏನು ಮಾಹಿತಿ ಮಾರ್ಗದರ್ಶನ ನೀಡಬೇಕಾಗತ್ತೆ, ಆ ಅವಧಿಯನ್ನು ಕೊಡುವಂಥ ವ್ಯವಸ್ಥೆ ಕೂಡ ಶಾಲೆಗಳಲ್ಲಿ ನಡೀತದೆ. ಸೊ ಹಾಗಾಗಿ ಮಕ್ಕಳಿಗೆ ಈ ಸಲ ಇನ್ನೊಂದು ಎಡಿಷನಲ್ ಆಗಿ 3 ಪೂರ್ವಸಿದ್ಧತಾ ಪರೀಕ್ಷೆಗಳು ಮಂಡಳಿಯಿಂದಲೇ ಮಾಡಿಕೊಡ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದಿಸ್ ಬ್ಲೂ ಪ್ರಿಂಟ್ ಸರ್ ಈಗಾಗಲೇ ಹೇಳಿದಾಗೆ ನಮ್ಮಲ್ಲಿ LB ಅಂತ ಇವತ್ತಿದೆ. ಪ್ರತಿ ಪಾಠವಾರು ಪ್ರಶ್ನಾಕೋಟಿಯನ್ನು DSCRTಯಿಂದ ಸಿದ್ಧಪಡಿಸಿದ್ದಾರೆ. ಅದು ಈಗ SSLC ವೆಬ್ಸೈಟಲ್ಲಿ ಕೂಡ ಮಕ್ಕಳಿಗೆ ಸಿಗ್ತದೆ. ಪ್ರಶ್ನಾಕೋಟಿ ಅಂತೇಳಿ ಇದೆ. ಸುಮಾರು 70% ಪ್ರಶ್ನೆಗಳು ಅದೇ ಪ್ರಶ್ನಾಕೋಟಿಯಿಂದ ಬರ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಮಂಡಳಿಯವರು ತಿಳಿಸಿದ್ದಾರೆ. ಹಾಗಾಗಿ ಆ ಪ್ರಶ್ನಾಕೋಟಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಸಾಕಷ್ಟು ಅಂಕಗಳನ್ನು ಗಳಿಸಲಿಕ್ಕೂ ಕೂಡ ಅವಕಾಶ ಇದೆ. ಜೊತೆಯಲ್ಲಿ ಒಂದಿಷ್ಟು ಪಠ್ಯಪುಸ್ತಕಗಳು, ನಮ್ಮ ಪಠ್ಯಪುಸ್ತಕಗಳು ಯಾವಾಗಲೂ ಪ್ರಧಾನವಾದಂಥ ಸಾಹಿತ್ಯ ನಮ್ಮ ಪರೀಕ್ಷೆ ತಯಾರಿಗೆ. ಪಠ್ಯಪುಸ್ತಕಗಳಲ್ಲಿರುವಂಥ ಅಭ್ಯಾಸಗಳನ್ನು ಮತ್ತು ಪಠ್ಯಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ 100ಕ್ಕೆ 100 ಅಂಕಗಳನ್ನು ತೆಗೆಯುವಂಥದ್ದು ಏನೂ ಕಷ್ಟ ಇಲ್ಲ. ಜೊತೆಯಲ್ಲಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಇದನ್ನು ಕೂಡ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಬೋದು, ಅಧ್ಯಾಪಕರು ಡೌನ್ಲೋಡ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. SA1 ಆಗಿದೆ ನಮ್ಮಲ್ಲಿ ಈಗಾಗಲೇ. ಅದರ ಪ್ರಶ್ನೆ ಪತ್ರಿಕೆ ಕೂಡ ಈ ಸ್ಟೂಡೆಂಟ್ ಕಾರ್ನರಲ್ಲಿದೆ. ಹಾಗೆಯೇ
24-25ನೇ ಸಾಲಿನ ಅಂದರೆ ಕಳೆದ ವರ್ಷದ 3 ಪ್ರಶ್ನೆ ಪತ್ರಿಕೆಗಳು ಕೂಡ ಅದರಲ್ಲಿದೆ. ಅದಕ್ಕೆ ಸಂಬಂಧಪಟ್ಟ ಮಾದರಿ ಉತ್ತರಗಳು ಕೂಡ ಇದೆ. ಇನ್ನೂ ಒಂದು ಮಕ್ಕಳಿಗೆ ವಿಶೇಷ ಏನು ಅಂತ ಹೇಳಿದರೆ, ಕಳೆದ ವರ್ಷದ 100ಕ್ಕೆ 100 ಅಂಕ ಪಡೆದಂಥ ವಿದ್ಯಾರ್ಥಿಗಳ ಕೆಲವು ಮಾದರಿ ಉತ್ತರ ಪತ್ರಿಕೆಗಳನ್ನು ಕೂಡ ಈ ಸ್ಟೂಡೆಂಟ್ ಕಾರ್ನರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಹೆಚ್ಚು ಸ್ಕೋರ್ ಮಾಡುವವರಿಗೆ ಇದನ್ನು ಡೌನ್ಲೋಡ್ ಮಾಡಿ ಯಾವ ರೀತಿ ಉತ್ತರ ಬರೀಬಹುದು, ಹೇಗೆ ಬರೆದ್ರೆ ಮಾರ್ಕ್ಸ್ ಸಿಗ್ತದೆ ಅನ್ನುವಂಥದ್ದು ಒಂದು ಮಾರ್ಗದರ್ಶನ ಕೂಡ ಅವರಿಗೆ ಅದರಲ್ಲಿ ಲಭ್ಯ ಆಗ್ತದೆ. ಹೀಗೆ ಪರೀಕ್ಷಾ ಮಂಡಳಿಯಿಂದ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲಾ ಹಂತದಲ್ಲಿ ಕೂಡ ಈಗಾಗಲೇ ನಾವು ಸರ್ ಹೇಳಿದಾಗೆ 10ರಿಂದ 20 ಅಂಕ ಗಳಿಕೆಗಾಗಿ ನಾವು ಒಂದು ಪಾಸಿಂಗ್ ಪ್ಯಾಕೇಜ್ ಗೆಲುವಿನ ಹೆಜ್ಜೆ ಅಂತೇಳಿ ನಾವು ಮಾಡಿದ್ದೇವೆ. ಎಲ್ಲ ಶಾಲೆಗಳಿಗೂ ಅದನ್ನು ಸರ್ಕ್ಯುಲೇಟ್ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಅಲ್ಲಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಶಾಲೆಗಳಿಂದ ಆಯ್ದು ಒಂದು ಕಡೆ ಸೇರಿಸಿ ಕೊಡುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಆಯೋಜನೆ ಮಾಡಿದ್ದೇವೆ. ಹಾಗೆ ನಮ್ಮ ಸ್ವಯಂ ಸೇವಾ ಸಂಘಟನೆಗಳು ನಮ್ಮ ಕಳೆದ ವರ್ಷವೂ ಕೂಡ ನಮಗೆ ತುಂಬ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಈ ಒಂದು ಫಲಿತಾಂಶ ಹೆಚ್ಚಳದಲ್ಲಿ ಅವರ ಪಾತ್ರವೂ ಇದೆ. ಬೇರೆ ಬೇರೆ ಸಂಘಟನೆಗಳು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವ ಬಗ್ಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡ್ಬೋದು ಅನ್ನೋದ್ರ ಜೊತೆಗೆ ನಮ್ಮ ಜೊತೆ ಕೈ ಜೋಡಿಸಿ ಅಗತ್ಯ ಮಕ್ಕಳಿಗೆ ಪೂರಕವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ತಮ್ಮ ಆಕಾಶವಾಣಿ ಉದಾಹರಣೆಗೆ ಹೇಳಿದ್ದಾರೆ, ನಮ್ಮ ಮಂಗಳೂರು ಆಕಾಶವಾಣಿಯವರಂತೂ ಕಳೆದ ವರ್ಷ 2.5 ತಿಂಗಳುಗಳಷ್ಟು ಕಾಲ ಪ್ರತಿ ವಾರ ಒಂದೊಂದು ವಿಷಯದಲ್ಲಿ ವಿಷಯ ಪರಿಣತರಿಂದ ಬಾನುಲಿ ಪಾಠ ಆಂಗ್ಲ ಮಾಧ್ಯಮ ತರಗತಿಗಳಿಗೂ ಸೇರಿಕೊಂಡು ಬಾನುಲಿ ಪಾಠ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದೇ ರೀತಿ ಫೋನ್-ಇನ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ. ಈ ವರ್ಷವೂ ಕೂಡ ಅದೇ ರೀತಿ ಈ ಫೋನ್-ಇನ್ ಕಾರ್ಯಕ್ರಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಲಿಕ್ಕಾಗತ್ತೆ. ಕಳೆದ ವರ್ಷದ ಸಾಹಿತ್ಯ ಇವತ್ತು ಕೂಡ ನಮ್ಮ ಹತ್ರ ಅದನ್ನು ರೆಕಾರ್ಡ್ ಮಾಡಿ ಕಳಿಸಿರುವಂಥದ್ದಿದೆ. ನಮ್ಮ ಅಧ್ಯಾಪಕರುಗಳಿಗೆ ಈ ವರ್ಷವೂ ಅದನ್ನು ಬೇಕಿದ್ರೆ ಅಗತ್ಯ ಇದ್ದ ವಿದ್ಯಾರ್ಥಿಗಳದನ್ನು ಶೇರ್ ಮಾಡಿ ಅಂತ ಹೇಳ್ತೇವೆ. ಯಾಕಂದರೆ ಈ ವರ್ಷ ನಾವು ಪ್ರತಿ ವಾರ ವಿಷಯ ಶಿಕ್ಷಕರಿಂದ ತರಗತಿಯನ್ನು ಮಾಡ್ತಾ ಇಲ್ಲ. ಆದರೆ ಕಳೆದ ವರ್ಷದ ಸಾಹಿತ್ಯವನ್ನು ಬಳಸಿಕೊಂಡು ಆಕಾಶವಾಣಿಯ ಒಂದು ಕಳೆದ ವರ್ಷದ ಸಾಹಿತ್ಯವನ್ನು ಈ ವರ್ಷವೂ ಉಪಯೋಗ ಮಾಡಲಿಕ್ಕೆ ಅವಕಾಶಗಳು ಇದೆ. ಸೊ ಹೀಗಾಗಿ ಸಾಕಷ್ಟು ವ್ಯವಸ್ಥೆಗಳಿದೆ. ಅದನ್ನು ಸರಿಯಾದ ವಿದ್ಯಾರ್ಥಿಗಳಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಅಧ್ಯಾಪಕರು ಮಾಡಬೇಕಾಗ್ತದೆ. ಪೋಷಕರು ಈ ಬಗ್ಗೆ ತಿಳ್ಕೊಂಡು ಅವರು ಕೂಡ ತಮ್ಮ ಮನೆಗಳಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಲಿಕ್ಕೆ ಇದನ್ನು ಬಳಸ್ಕೊಳ್ಬೋದು. ಹಾಗೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿದ್ದಾರೆ, ಮಕ್ಕಳಿಗೆ ನೀವು ಯಾವ ಭಯವನ್ನು ಪಡುವುದು ಬೇಡ, ಬಹಳ ಚೆನ್ನಾಗಿ ಪರೀಕ್ಷೆಯನ್ನು ಬರೀಬಹುದು, ಯಾವುದೇ ಭಯ ಬೇಡ. ಆತ್ಮವಿಶ್ವಾಸದಿಂದ ನಿಮಗೆ ಯಾವುದೆಲ್ಲ ಸಾಧ್ಯ ಇದೆಯೋ ಅಷ್ಟನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲೂ ಚೆನ್ನಾಗಿ ಉತ್ತರ ಬರೀಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಈ ಒಂದು ವಿಚಾರವನ್ನು ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಹಾಗೇನಾದರೂ ಪಾಸಿಂಗ್ ಪರ್ಸೆಂಟೇಜಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಈ ಬಾರಿ? ಎಸ್, ಈ ವರ್ಷ ಇನ್ನೊಂದು ಮುಖ್ಯವಾದ ಬದಲಾವಣೆ ಅಂತ ಹೇಳಿದರೆ, ಪರೀಕ್ಷಾ ಮಂಡಳಿಯವರು CBSE ಮಾದರಿಯಲ್ಲಿ ನಮ್ಮ ರಾಜ್ಯದ ಫಲಿತಾಂಶ ನಿರ್ಣಯದ ವಿಧಾನವನ್ನು ಕೂಡ ಮಾರ್ಪಡಿಸಿದ್ದಾರೆ. ಇಷ್ಟು ವರ್ಷ 35% ಅಂಕಗಳನ್ನು ಮಕ್ಕಳು ಗಳಿಸಬೇಕಿತ್ತು. ಅದರಲ್ಲಿ 28% ಅಂಕಗಳನ್ನು 80 ಮಾರ್ಕು ಲಿಖಿತ ಪರೀಕ್ಷೆ 80% ಇರ್ತದೆ, ಮತ್ತು 20% ಆಂತರಿಕ ಅಂಕಗಳು ಅಂತ. ಅದಕ್ಕೆ ಪ್ರಥಮ ಭಾಷೆಯಲ್ಲಿ 25 ಮಾರ್ಕು, ಉಳಿದ ವಿಷಯಗಳಲ್ಲಿ 20 ಮಾರ್ಕುಗಳು. ಸೊ ಆ ಪದ್ಧತಿ ಈ ವರ್ಷವೂ ಕೂಡ ಮುಂದುವರಿಯುತ್ತದೆ. ಆದರೆ ಫಲಿತಾಂಶ ನಿರ್ಣಯ ಮಾಡುವಾಗ ಹಿಂದಿನ ವರ್ಷಗಳಲ್ಲಿ ಆ 80 ಅಂಕಗಳಲ್ಲಿ 28 ಅಂಕಗಳನ್ನು ಗಳಿಸಬೇಕು ಅನ್ನುವಂಥ ನಿಯಮ ಇತ್ತು. ಜೊತೆಯಲ್ಲಿ 6 ವಿಷಯಗಳು ಸೇರಿ ಟೋಟಲ್ 175 ಬಾಹ್ಯ ಪರೀಕ್ಷೆಯಲ್ಲಿ 175 ಒಟ್ಟು ಅಂಕಗಳು ಬರಬೇಕು. ಇಲ್ಲದಿದ್ದರೆ ಒಂದೆರಡು ವಿಷಯದಲ್ಲಿ ಮಕ್ಕಳು ಮಾರ್ಕ್ ಕಡಿಮೆ ಇದ್ದರೂ ಕೂಡ ಪಾಸ್ ಆಗುವಂಥ ಅವಕಾಶ ಇರಲಿಲ್ಲ. ಈ ಸಲ ಇದನ್ನು ಬದಲಾವಣೆ ಮಾಡಿದ್ದಾರೆ. ಈಗಾಗಲೇ ಪಾಸಿಂಗ್ ಮಾರ್ಕನ್ನು 35 ಇದ್ದದನ್ನು 33ಕ್ಕೆ ಇಳಿಸಿರುತ್ತಾರೆ. ಇದು ಒಂದು ವಿಚಾರ. ಇದಕ್ಕಿಂತ ಬಹಳ ಒಂದು ಸಂತೋಷದ ವಿಚಾರ, ಮಕ್ಕಳಿಗೆ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಸಲಿಕ್ಕೆ ಮಾಡಿರುವಂಥ ವಿಧಾನ ಏನು ಅಂತ ಹೇಳಿದರೆ, ಈ ಆಂತರಿಕ ಅಂಕವನ್ನು ಸೇರಿಸಿ 33 ಅಂಕಗಳು, 20 ಅಂಕಗಳು ಆಂತರಿಕ ಅಂಕ ಇದೆ. ಸೊ ಮಕ್ಕಳು ಉದಾಹರಣೆಗಾಗಿ ಅದರಲ್ಲಿ 15 ಅಂಕವನ್ನು ತಗೊಂಡ್ರೆ, ಸೊ ಉಳಿದ 18 ಅಂಕವನ್ನು ಅವರು ಲಿಖಿತ ಪರೀಕ್ಷೆಯಲ್ಲಿ ತಗೊಂಡ್ರು ಕೂಡ ಅವರು ಪಾಸ್ ಆಗಿಬಿಡ್ತಾರೆ. ಸೊ ಹೀಗಾಗಿ ಅದೊಂದು ಈ ಸಲ ವಿಶೇಷವಾದ ಕಾರ್ಯಕ್ರಮ ಮಂಡಳಿ ಕೂಡ ಕೈಗೊಂಡಿದೆ. ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳು ಅಥವಾ ಕಡಿಮೆ ಸಾಧನೆ ಮಾಡಿರುವಂಥ ಮಕ್ಕಳಿಗೂ ಕೂಡ ಇದೊಂದು ಉತ್ತೇಜಕ. ಸೊ ನಾವೊಂದು 20-25 ಮಾರ್ಕ್ ತೆಗೆದ್ರೂ ನಾನು ಪಾಸ್ ಆಗ್ಬೋದು ಅನ್ನುವಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ. ಇದನ್ನು ಅಂಥ ಮಕ್ಕಳು ಪಾಸಿಟಿವ್ ಆಗಿ ತಗೊಂಡು ಆ ಒಂದು ಪ್ರಯತ್ನ, ಅದಕ್ಕಾಗಿ ನಮ್ಮಲ್ಲಿ 10ರಿಂದ 20 ಅಂಕಗಳ ಪ್ಯಾಕೇಜನ್ನು ನಾವು ಮಾಡಿರುವಂಥದ್ದು. ಅದೇ 20 ಅಂಕಗಳು ಮಕ್ಕಳಿಗೆ ಬಂತಂದರೆ ಖಂಡಿತವಾಗಿ ಒಂದು ದಿನ ನಿರಂತರವಾಗಿ ಶಾಲೆಗೆ ಬರುವಂಥ ವಿದ್ಯಾರ್ಥಿ ಅವ ಪ್ರಾಜೆಕ್ಟ್ ಆ್ಯಕ್ಟಿವಿಟಿಗಳನ್ನು ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಕಿರು ಪರೀಕ್ಷೆಗಳಲ್ಲಿ ಅವನೇನಾದರೂ ಮಾರ್ಕ್ ಕಡಿಮೆಯನ್ನು ತೊಗೊಂಡ್ರೆ, FA ಪರೀಕ್ಷೆಗಳಲ್ಲಿ ಮಾರ್ಕ್ ಕಡಿಮೆ ತೊಗೊಂಡ್ರೆ ಅವನಿಗೆ ಇನ್ನೊಮ್ಮೆ ಪರೀಕ್ಷೆಯನ್ನು ಕೊಟ್ಟು
ಅವಕಾಶವನ್ನು ಕೊಟ್ಟು ಅಭ್ಯಾಸ ಮಾಡಿಸಿ ಯಾವುದು ಜಾಸ್ತಿ ಅಂಕ ಪಡೆದವನು ಅದನ್ನು ಬಳಸಿಕೊಂಡು ಅಧ್ಯಾಪಕರು ಶಾಲೆಯಲ್ಲಿ ಮಕ್ಕಳಿಗೆ ಅಂಕಗಳನ್ನು ನೀಡುವಂಥ ಸ್ವಾತಂತ್ರ್ಯವನ್ನು ನಮ್ಮ ಇಲಾಖೆ ಮಂಡಳಿ ಕೊಟ್ಟಿದೆ. ಸೊ ಹಾಗಾಗಿ ಇವನ್ನೆಲ್ಲ ಬಳಸಿಕೊಂಡು ಕನಿಷ್ಠ 13 ಅಂಕಗಳಾದರೂ ಮಕ್ಕಳು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ಉತ್ತಮವಾದ ಬೆಳವಣಿಗೆ ಮಕ್ಕಳಿಗೆ ಪೂರಕವಾಗಿದೆ. ಹೇಳೋದಾದ್ರೆ ಈಗ ಫೇಲ್ ಆಗೋದು ಕಷ್ಟ, ಪಾಸ್ ಆಗೋದು ಸುಲಭ ಅಂತ ಆಗಿಬಿಟ್ಟಿದೆ. ಹೌದು ಸರ್, ಧನ್ಯವಾದಗಳು. ಈಗ ನಮ್ಮ ಜೊತೆಗಿದ್ದಾರೆ ಶಮಂತ್ ವಿ ಎಂ ಅವರು. ಇವರು ಸರ್ಕಾರಿ ಪ್ರೌಢಶಾಲೆ ಮಲ್ಲಿಕಟ್ಟೆ ಇಲ್ಲಿನ ಮುಖ್ಯ ಶಿಕ್ಷಕರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಾವು ಮುಖ್ಯೋಪಾಧ್ಯಾಯರಾಗಿದ್ದೀರಾ. ತಮ್ಮ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಈಗ ಶಾಲಾ ಮಟ್ಟದಲ್ಲಿ ಯಾವ ರೀತಿಯಾದಂಥ ತಯಾರಿಗಳು ನಡೀತಾ ಇದೆ ಮತ್ತು ಯಾವ ರೀತಿಯಾದಂಥ ಸವಾಲುಗಳು ಇದೆ? ಎಲ್ಲ ಪ್ರೀತಿಯ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ಆತ್ಮೀಯ ಶಿಕ್ಷಕರು ಹಾಗೂ ಪೋಷಕರಿಗೆ ನಮಸ್ಕಾರಗಳು. ತಾವು ಹೇಳಿದಾಗೆ ಇಲಾಖೆ ಅಥವಾ ಮೇಲಾಧಿಕಾರಿಗಳ ಯಾವುದೇ ಒಂದು ಯೋಜನೆ ಅಂತಿಮವಾಗಿ ಕಾರ್ಯಯೋಜಿತ ಆಗಬೇಕಾದದ್ದು ಶಾಲೆಗಳಲ್ಲಿ. ಈ ವರ್ಷ ಒಂದು ವಿಶೇಷವಾದ ವರ್ಷ. ಈಗಾಗಲೇ ಮೇಲಾಧಿಕಾರಿಗಳು ತಿಳಿಸಿದಾಗೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ. ಪಾಸಿಂಗ್ ಪರ್ಸೆಂಟೇಜನ್ನು ಕಡಿಮೆ ಮಾಡಿರೋದು ಸ್ವಲ್ಪ ವಿದ್ಯಾರ್ಥಿಗಳ ಒತ್ತಡವನ್ನು ಕಡಿಮೆ ಮಾಡ್ತಾ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ತಾವು ಮಾಡಿರುವಂತಹ ಚಟುವಟಿಕೆಗಳ ಗುಣಮಟ್ಟದ ಆಧಾರದ ಮೇಲೆ ಶಾಲೆಯಲ್ಲಿ ಆಂತರಿಕ ಅಂಕಗಳನ್ನು ನೀಡಲಾಗ್ತಾ ಇದೆ. ಸೊ ಅದನ್ನು ಕೂಡ ಅವರ ಉತ್ತೀರ್ಣತೆಗೆ ಪರಿಗಣಿಸ್ತಾ ಇರೋದ್ರಿಂದ ಖಂಡಿತವಾಗಿಯೂ ವಿದ್ಯಾರ್ಥಿಗಳು ಇಂಥದ್ದೊಂದು ಸದಾವಕಾಶವನ್ನು ಕೈಬಾಚಿ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಶಾಲಾ ಹಂತದಲ್ಲಿ ಈಗಾಗಲೇ ಸರ್ಕಾರ 29 ಅಂಶಗಳ ಒಂದು ಯೋಜನೆಯನ್ನು ತಯಾರಿಸಿ ಈಗಾಗಲೇ ಇದೇ ರೀತಿಯ ಚಟುವಟಿಕೆಗಳನ್ನು ನೀವು ಶಾಲೆಗಳಲ್ಲಿ ಫಲಿತಾಂಶದ ವೃದ್ಧಿಗಾಗಿ ಮಾಡಬೇಕು ಅಂತೇಳಿ ನಮಗೆ ಆರಂಭದಲ್ಲೇ ಜುಲೈ ತಿಂಗಳಲ್ಲೇ ಅದನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದನ್ನು ಅನುಸರಿಸ್ಕೊಂಡು ನಾವು ಪ್ರತಿ ಹಂತದಲ್ಲಿ ಈಗಾಗಲೇ ಅದರ ಮೊಟ್ಟಮೊದಲನೆಯ ಅಂಶ ಡಿಸೆಂಬರ್ ಒಳಗಡೆಗೆ ಪಾಠ ಪ್ರವಚನಗಳನ್ನೆಲ್ಲ ಮುಗಿಸಬೇಕು ಅನ್ನುವಂಥದ್ದು. ನಾವು ಈಗಾಗಲೇ ಶಾಲೆಯಲ್ಲಿ ಆ ಗುರಿಯನ್ನು ಮುಟ್ಟಿದ್ದೇವೆ. ವಿದ್ಯಾರ್ಥಿಗಳ ಎಲ್ಲ ವಿಷಯಗಳ ಪಾಠಗಳಿಗಾಗಲೇ 99% ಮುಕ್ತಾಯ ಆಗಿದೆ. ಜನವರಿಯಿಂದ ಪ್ರಥಮ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಂಡಳಿ ನಡೆಸ್ತಾ ಇದೆ, ಆಯೋಜಿಸಿದೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ಈಗಾಗಲೇ ನಾವು ಸಜ್ಜುಗೊಳಿಸ್ತಾ ಇದ್ದೇವೆ ಶಾಲೆಯಲ್ಲಿ. ಇನ್ನು ಇದರ ನಡುವೆ ಸವಾಲುಗಳು ಅನ್ನೋ ಪ್ರಶ್ನೆ ಬಂದಾಗ ವಿದ್ಯಾರ್ಥಿಗಳಲ್ಲಿ ಈ ಹಂತದಲ್ಲಿ ಒಂದು ರೀತಿಯ ಆತಂಕ ಇದ್ದೇ ಇರ್ತದೆ. ಸೊ ಮುಂಬರ್ತಕ್ಕಂಥ ಪರೀಕ್ಷೆ ನಾನು ಹೇಗೆ ತಯಾರಾಗ್ತೀನೋ ಏನೋ, ನಾನು ಯಶಸ್ಸಾಗ್ತೀನೋ ಇಲ್ವೋ, ನನಗೆ ಒಳ್ಳೆ ಅಂಕಗಳು ಬರ್ತದೋ ಇಲ್ವೋ ಅನ್ನುವಂತಹ ಆತಂಕಗಳು ಸಹಜವಾಗಿ ವಿದ್ಯಾರ್ಥಿಗಳಲ್ಲಿ ಇರ್ತದೆ. ಅದನ್ನೆಲ್ಲ ನಾವು ಶಾಲಾ ಹಂತದಲ್ಲಿ ಬೇರೆ ಬೇರೆ ಕಾರ್ಯಯೋಜನೆಗಳನ್ನು ಹಾಕ್ಕೊಂಡು, ಈಗ ಉದಾಹರಣೆಗೆ ವೃತ್ತಿ ಮಾರ್ಗದರ್ಶನ ಅನ್ನುವಂತಹ ಒಂದು ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು SSLC ಆದರೆ ಮುಂದೆ ಏನೆಲ್ಲ ಅವಕಾಶಗಳಿದೆ ನಿಮಗೆ ಜೀವನದಲ್ಲಿ, ಅದರ ಬಗ್ಗೆ ಒಂದು ಆಶಾಭಾವನೆಯನ್ನು ಬಿತ್ತಕ್ಕಂಥದ್ದು. ಇನ್ನು ಮಾನಸಿಕವಾದಂಥ ಸ್ಥೈರ್ಯವನ್ನು ಅವರಲ್ಲಿ ಹೆಚ್ಚು ಮಾಡಲಿಕ್ಕೆ ನುರಿತ ಮಾರ್ಗದರ್ಶಕರನ್ನು ನಾವು ಶಾಲೆಗೆ ಕರೆಸಿ ವಿದ್ಯಾರ್ಥಿಗಳಿಗೆ ಬಹಳ ಆಪ್ತ ಸಮಾಲೋಚನೆಯನ್ನು ಮಾಡಿ ಅವರ ಸಮಸ್ಯೆಗಳೇನಾದರೂ ಇದ್ದರೆ ಅದು ಮನೆಯದಿರ್ಬೋದು ಅಥವಾ ಅವರ ಮನಸ್ಸಿಗೆ ಸಂಬಂಧಪಟ್ಟದ್ದಿರ್ಬೋದು, ಅದನ್ನು ಪರಿಹರಿಸಿ ಧೈರ್ಯ ಹೇಳುವಂಥ ಕೆಲಸಗಳನ್ನು ಈಗಾಗಲೇ ಮಾಡಿದ್ದೇವೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ, ಅದರಲ್ಲೂ ನಮ್ಮ ಶಿಕ್ಷಕರಿಗೆ ಸಮಸ್ಯೆ ಆಗಿರೋದು ವಿದ್ಯಾರ್ಥಿಗಳಲ್ಲಿನ ಮೊಬೈಲ್ ಗೀಳು. ಸೊ ಈ ಮೊಬೈಲ್ ಬಳಕೆಯಿಂದಾಗಿ ಅವರಲ್ಲಿ ಏಕಾಗ್ರತೆ ಅಲ್ಲಿ ಕಳೆದು ಹೋಗ್ತಾ ಇದೆ. ಅದು ಒಂದು ನಮಗೆ ದೊಡ್ಡ ಸವಾಲಾಗಿರೋದು. ಇದನ್ನು ಹೇಗೆ ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ಮಾಡಿದಾಗ ಬಹುತೇಕ ಶಾಲೆಯವರು ಇದಕ್ಕೆ ಉಪಾಯ ಕಂಡುಕೊಂಡಿರೋದು ತಾಯಂದಿರ ಸಭೆ ಮತ್ತು ಪೋಷಕರ ಸಭೆಯಲ್ಲಿ. ಸೊ ಆಗಾಗ ನಿಯಮಿತವಾಗಿ ಪೋಷಕರ ಸಭೆಯನ್ನು ಶಾಲೆಯಲ್ಲಿ ಆಯೋಜಿಸಿ ಆ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಯಿಂದ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಇಬ್ಬರನ್ನೂ ಒಟ್ಟಿಗೆ ಇಟ್ಟುಕೊಂಡು ಆಪ್ತ ಸಮಾಲೋಚನೆ ಮೂಲಕ ಆ ವಿದ್ಯಾರ್ಥಿಗಳ ಪೋಷಕರ ಮನವನ್ನು ಒಲಿಸಿ ಆ ಮೊಬೈಲ್ ಗೀಳಿನಿಂದ ಅವರನ್ನು ಹೊರತಂದು ಅವ್ರ ಕಲಿಕೆ ಕಡೆಗೆ ಮುಖ ಮಾಡೋ ಕಡೆಗೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಪ್ರಯತ್ನಗಳ ಹಿನ್ನೆಲೆಯಿಂದ ಈ ಒಂದು ಪರೀಕ್ಷಾ ತಯಾರಿ ಸುಗಮವಾಗಿ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಮೇಲಾಧಿಕಾರಿಗಳ ಮಾರ್ಗದರ್ಶನ ಸೂಚನೆಗಳನ್ನು ನಾವು ಕಾಲಕ್ಕೆ ಅದನ್ನು ಚಾಚು ತಪ್ಪದೆ ಶಾಲೆಗಳಲ್ಲಿ ಪಾಲಿಸ್ತಾ ಇದ್ದೇವೆ. ಸರ್, ಈಗ ಕೆಲವು ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಇನ್ನೂ ಪರೀಕ್ಷೆಗೆ ತುಂಬ ಸಮಯ ಇದೆ, ಈಗಲೇ ಯಾಕೆ ಅದ್ರ ಬಗ್ಗೆ ತಲೆಬಿಸಿ ಮಾಡೋದು, ಆಮೇಲೆ ಕಲ್ತ್ರಾಯ್ತು ಅನ್ನೋಂಥ ಮನೋಭಾವ ಹೊಂದಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಇಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಈಗ ನೀವು ಹೇಳುವಂಥ ಮಾತು ಸತ್ಯ. ಕೆಲವರು ಇನ್ನೂ ಈಗ ಇವತ್ತಿನ ದಿನಕ್ಕೆ ನಾವು ನೋಡೋದಾದರೆ ಇನ್ನೂ ಪರೀಕ್ಷೆಗೆ 92 ದಿನ ಇದೆ ಅಂತ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಆ 92 ದಿನ ಅನ್ನುವಂಥದ್ದು ದೊಡ್ಡ ಸಂಖ್ಯೆ. ಇನ್ನೂ 92 ದಿನ ಇದೆಯಲ್ಲ, ನೋಡ್ಕೊಂಡ್ರಾಯ್ತು ಅನ್ನುವಂಥ ಮನೋಭಾವ ಖಂಡಿತ ಅದಲ್ಲ. ವಿದ್ಯಾರ್ಥಿಗಳೇ ತಾವೆಲ್ಲ ಕೇಳ್ತಾ ಇದ್ದೀರಿ, ಆ ಮನೋಭಾವನೆ ಖಂಡಿತ ಸಲ್ಲದು. ನಾವು ಎಷ್ಟು ಬೇಗ ತಯಾರಿಯನ್ನು ಮಾಡ್ಕೊಳ್ತೀವೋ ನಾಳೆ ಅಷ್ಟರ ಮಟ್ಟಿಗಿನ ನಮ್ಮ ಸಕ್ಸಸ್ ರೇಟ್ ನಾವು ಕಂಡುಕೊಳ್ಳಿಕ್ಕಾಗ್ತದೆ. ಸೊ ನಾವು ಯುದ್ಧಕಾಲೀಯ ಶಸ್ತ್ರಾಭ್ಯಾಸ ಅನ್ನೋದಕ್ಕಿಂತ ನಾವು ಸಾಕಷ್ಟು ಮುಂಚಿತವಾಗಿಯೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಯಾ ದಿನದ ಪಾಠವನ್ನು ಆವತ್ತೇ ಓದ್ಕೊಂಡು
ಸೊ ಆವತ್ತಿನ ಶಿಕ್ಷಕರು ನೀಡಿರ್ತಕ್ಕಂಥ ಕೆಲಸವನ್ನು ಅವತ್ತೇ ಮಾಡ್ಕೊಂಡು ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಹೌದು, ನಾನು ತಯಾರಾಗಿದ್ದೇನೆ, ನಾನು ಈ ಪಾಠದ ಮೇಲೆ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಇದಕ್ಕೆ ಉತ್ತರ ಬರೆಯಬಲ್ಲೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸು ಆ ವಿದ್ಯಾರ್ಥಿಗಳಲ್ಲಿ ಡೆವಲಪ್ ಆಗ್ತದೆ. ಅದನ್ನೇ ಪ್ರತಿಯೊಬ್ಬ ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕಾಗಿರೋದು. ಸೊ ಆ ಒಂದು ಉದಾಸೀನತೆ ಬೇಡ, ಇನ್ನೂ ತುಂಬ ದಿನಗಳಿದೆ, ಸೊ ಪರೀಕ್ಷೆ ಹತ್ತಿರ ಬಂದಾಗ ನಾನು ಕಲ್ತ್ಕೊಳ್ತೇನೆ ಅನ್ನುವಂಥದ್ದು ಖಂಡಿತ ಬೇಡ. ಆಗ ಆತಂಕ ಇನ್ನೂ ಹೆಚ್ಚಾಗ್ತದೆ. ಸೊ ಎಲ್ಲೋ ಒಂದು ಕಡೆಗೆ ನಮ್ಮ ತಯಾರಿ ನಮಗೆ ಮಾಡಲಿಕ್ಕೆ ಆಗದೇ ಇರ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಈಗಿನಿಂದನೇ ಸಂಪೂರ್ಣ ತಯಾರಿಯಲ್ಲಿ ತೊಡಗಿ ಇರೋದು. ಇನ್ನು ಕೇವಲ 92 ದಿನ ಇದೆಯಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಇನ್ನು ಪರೀಕ್ಷೆಗೆ ಇರೋದು ಕೇವಲ 92 ದಿನ ಅನ್ನುವಂಥ ಮನೋಭಾವವನ್ನು ಅವ್ರು ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅವ್ರು ಸಕ್ಸಸ್ ಆಗ್ತದೆ. ಸರ್, ಈಗ ಶಿಕ್ಷಕರ ಬಗ್ಗೆ ಹೇಳೋದಾದ್ರೆ ಇವತ್ತಿನಿಂದ ಶಿಕ್ಷಕರ ಒಂದು ಅಪ್ರೋಚ್ ಯಾವ ಥರ ಇರಬೇಕಾಗುತ್ತೆ? ಯಾಕಂದರೆ ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಬಂತು, ಮುಂದೆ ಪರೀಕ್ಷೆಗಳು ಬರ್ತಾ ಇದೆ, ಇನ್ನೂ ಅವ್ರು ಯಾವ ರೀತಿಯಾಗಿ ಬದಲಾಗಬೇಕಾಗುತ್ತೆ? ಈಗ ಎಲ್ಲ ಸಿಲೆಬಸ್ಗಳು ಕಂಪ್ಲೀಟ್ ಆಗಿರೋದ್ರಿಂದ ಎಲ್ಲ ವಿಷಯದ ಶಿಕ್ಷಕರು ಈಗ ಆ ವಿದ್ಯಾರ್ಥಿಗಳ ಪುನರಾವರ್ತನೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಈಗ ಇಡೀ ಪಾಠ 1ರಿಂದ ಭಾಗ 1 ಮತ್ತು ಭಾಗ 2 ಎರಡೂ ಭಾಗದ ಪಾಠಗಳು, ಪದ್ಯಗಳು ಎಲ್ಲ ಪ್ರತಿಯೊಂದು ಘಟಕಗಳ ಮೇಲೆಯೂ ಕೂಡ ಪರೀಕ್ಷೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ಆರಂಭದಿಂದ ಇಟ್ಕೊಂಡು ಇಲ್ಲಿ ಕೊನೆಯವರೆಗೆ ಏನೆಲ್ಲ ಪ್ರಮುಖ ಅಂಶಗಳಿದೆ ಅದನ್ನು ಪುನರಾವರ್ತನೆ ಮಾಡಬೇಕು. ಅದರ ಜೊತೆಗೆ ಶಿಕ್ಷಕರು ಈಗಾಗಲೇ ಇಲಾಖೆಯಿಂದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿಬಿಟ್ಟು ಪ್ರತಿ ವಿಷಯದ 100 ಪ್ರಶ್ನೆಗಳನ್ನು ಇಲಾಖೆ ನೀಡಿದೆ. ಮೊದಲೇನಾಗ್ತಾ ಇತ್ತು ಅಂತ ಹೇಳಿದ್ರೆ ಪ್ರಶ್ನಾಕೋಟಿ ಅಂತೇಳಿ ಮಾಡ್ತಾ ಇದ್ವಿ. ಆಯಾ ವಿಷಯ ಶಿಕ್ಷಕರು ಅವರ ಆಲೋಚನೆಗೆ ತಕ್ಕಂಗೆ ಮಾಡ್ತಾ ಇದ್ರು, ಅಥವಾ ಜಿಲ್ಲಾ ಹಂತದಲ್ಲಿ ಆಗ್ತಾ ಇತ್ತು, ಬೇರೆ ಬೇರೆ ಜಿಲ್ಲೆಯವರು ಬೇರೆ ಬೇರೆ ರೀತಿ ಮಾಡ್ತಿದ್ರು. ಇವೆಲ್ಲ ಗೊಂದಲಗಳು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಇಲಾಖೆ ಸಮಗ್ರವಾಗಿ ರಾಜ್ಯ ಹಂತದಿಂದನೇ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಒಂದು ಪರಿಕಲ್ಪನೆ ಅಡಿಯಲ್ಲಿ ಪ್ರಶ್ನಾಕೋಟಿಗಳನ್ನು ನಮಗೆ ನೀಡಿದೆ. ಸೊ ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಅದರ ಜೊತೆಗೆ ಇನ್ನೊಂದು ಆಶ್ವಾಸನೆಯನ್ನು ನೀಡಿದೆ, ಈ LBAಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳೇ ಹೆಚ್ಚಾಗಿ ನಾಳೆ ಮುಖ್ಯ ಪರೀಕ್ಷೆಗೆ ಬರ್ತದೆ ಅನ್ನುವಂಥ. ಹಾಗಾಗಿ ಶಿಕ್ಷಕರ ನಿರ್ದಿಷ್ಟತೆ ಇನ್ನಷ್ಟು ಸುಧಾರಿಸ್ತದೆ ಈ ಪ್ರಶ್ನೆಗಳನ್ನು ಇಟ್ಕೊಂಡು. ಅದರ ಜೊತೆಗೆ ಇವತ್ತು ನಮ್ಮ ಮಂಡಳಿಯ ಜಾಲತಾಣದಲ್ಲಿಯೂ ಕೂಡ ವಿದ್ಯಾರ್ಥಿ ಕಾರ್ನರ್ ಅಂತಕ್ಕಂಥ ಒಂದು ಸಪ್ರೇಟ್ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಅಲ್ಲೆಲ್ಲ ಹಿಂದಿನ ವರ್ಷಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಅದರ ಜೊತೆಗೆ ಅಲ್ಲಿ 100% ಅಂಕ ತೆಗೆದಂಥ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೀಲನಕಾಶೆಗಳಿದೆ. ಇವೆಲ್ಲವನ್ನ ಶಿಕ್ಷಕರು ತಮ್ಮ ಬಳಿ ಇಟ್ಕೊಂಡು ಸೊ ಅದರ ಆಧಾರದಲ್ಲಿ ವಿದ್ಯಾರ್ಥಿಯನ್ನು ಹೇಗೆ ಸಿದ್ಧಗೊಳಿಸಬಹುದು ಅನ್ನೋದನ್ನು ಅವರು ಈ ಪುನರಾವರ್ತನೆ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಇದು ಅವರ ಆದ್ಯ ಕೆಲಸ ಆಗಬೇಕು ಈ ಹಂತದಲ್ಲಿ. ಸರ್, ಹಾಗೇನೆ ಈ ನಮ್ಮ ಬಾನುಲಿ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಬಹಳ ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಳೆದ ವರ್ಷ ಕೂಡ ಬಹಳ ದೀರ್ಘಕಾಲದವರೆಗೆ ಮಾಡಿದ್ದೆವು. ಇದು ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ, ಹಾಗೇನೆ ಮುಂದಕ್ಕೆ ಈ ಒಂದು ಸರಣಿಯಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಾ? ಸರ್, ತಮ್ಮ ಆಕಾಶವಾಣಿ ನಮ್ಮ ಶಿಕ್ಷಣ ಇಲಾಖೆಯ ಜೊತೆಗೆ ನಾನು ಕಳೆದ 2016-17ರಿಂದ 21ರವರೆಗೆ ಈ ಜಿಲ್ಲೆಯ SSLC ನೋಡಲ್ ಅಧಿಕಾರಿಯಾಗಿದ್ದಂಥ ಸಂದರ್ಭ, ಆವಾಗಿನಿಂದ ಅನುಭವ ತೆಗೆದುಕೊಂಡ್ರೆ ತಾವು ಬಹಳ ಉತ್ತಮ ಕಾರ್ಯಕ್ರಮಗಳನ್ನು ನಮ್ಮ ಈ SSLC ಅದರಲ್ಲೂ ಕೂಡ ಪರೀಕ್ಷೆಗೆ ಪೂರಕವಾಗಿ ನೀಡ್ತಾ ಇದ್ದೀರಿ. ಸೊ ಇದು ತುಂಬಾ ಈಗ ಯಾಕೆ ಅಂತ ಹೇಳಿದರೆ, ಈಗ ಒಂದು ಮಾಧ್ಯಮದ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಿಂದ ಆ ವಿದ್ಯಾರ್ಥಿಗಳು ತಮ್ಮ ತರಗತಿಯಲ್ಲಿ ಕೇಳಿದರೆ ಅದರ ಪರಿಣಾಮ ಬೇರೆ. ಸೊ ಅದನ್ನು ಅವರು ಏನೋ ಒಂದು ಹೊಸ ವಿಷಯ ಇದೆ, ಒಂದು ಹೊಸತು ಹೇಳ್ತಾ ಇದ್ದಾರೆ ಅನ್ನೋದು ಅವ್ರು ಗ್ರಹಿಸ್ತಾರೆ. ಮತ್ತು ಆ ರೀತಿ ಕೇಳಿರೋದನ್ನು ಅವರು ನೆನ್ಪಿಟ್ಕೊಳ್ಳೋದಕ್ಕೆ ಅದೊಂದು ಸುಲಭ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ತಾವು ಈ ಬಾನುಲಿ ಪಾಠವನ್ನು ಆಯೋಜನೆ ಮಾಡಿದ್ದೀರಿ. ಇದು ತುಂಬ ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಷಯ. ಸೊ ಇದನ್ನು ಈಗ ನಾಳೆಯಿಂದ 16ನೇ ತಾರೀಕಿನಿಂದ ಈ ಬಾನುಲಿ ಶಾಲೆಯ ಫೋನ್ ಇನ್ ಕಾರ್ಯಕ್ರಮ ಶುರುವಾಗ್ತದೆ. ಸೊ 16ನೇ ತಾರೀಕಿಗೆ ಪ್ರಥಮ ಭಾಷೆ ಕನ್ನಡದ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ. ಸೊ ವಿದ್ಯಾರ್ಥಿಗಳು, ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಏನು ಅದು ಮೊಬೈಲ್ ಆಗಿರ್ಬೋದು, ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಆಗಿರ್ಬೋದು, ಅಥವಾ ತಮ್ಮಲ್ಲಿ ರೇಡಿಯೋ ಇತ್ತು ಅಂತ ಹೇಳಿದರೆ ರೇಡಿಯೋದಲ್ಲಿ FM ಮಂಗಳೂರು FM ಆಕಾಶವಾಣಿಯನ್ನು ಟ್ಯೂನ್ ಮಾಡಿಕೊಂಡಾಗಲಿ ಆದರೂ ತಾವು ಕೇಳಿಸಬೇಕು. ಕೇಳಿಸೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟಂತಹ ಅನುಮಾನಗಳಿದ್ದರೆ ನೇರವಾಗಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಫೋನ್ ನಂಬರ್ಗಳು ಈಗಾಗಲೇ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ತಲುಪಿದೆ. ಸೊ ಅವುಗಳನ್ನು ಬಳಸ್ಕೊಂಡು ಆ ಸಂಪನ್ಮೂಲ ವ್ಯಕ್ತಿಗಳಿಗೆ ಪ್ರಶ್ನೆಗಳನ್ನು ಕೇಳಿ ತಮ್ಮ ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಕು. ಇದು ಇದೇ ರೀತಿ ಮುಂದುವರಿತದೆ. ಸೊ 17ನೇ ತಾರೀಕಿಗೆ ದ್ವಿತೀಯ ಭಾಷೆ ಇಂಗ್ಲೀಷ್ ಇದೆ. 18ನೇ ತಾರೀಕಿಗೆ
ಪ್ರಥಮ ಭಾಷೆ ಆಂಗ್ಲ ವಿಷಯದ ನೇರ ಫೋನ್ ಇನ್ ಇದೆ. ಹಾಗೆ 19ನೇ ತಾರೀಕಿಗೆ ಸಮಾಜ ವಿಜ್ಞಾನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ವಿಷಯವನ್ನು ಒಳಗೊಂಡ ಸಂಪನ್ಮೂಲಗಳ ವ್ಯಕ್ತಿಗಳಿಲ್ಲಿ ಇರ್ತಾರೆ. ಹಾಗೆ 22ನೇ ತಾರೀಕಿಗೆ ಗಣಿತ ವಿಷಯ ಇದೆ. 23ನೇ ತಾರೀಕಿಗೆ ವಿಜ್ಞಾನ ವಿಷಯದ ನೇರ ಪ್ರಸಾರ ಆಗ್ತದೆ. ಹಾಗೆ 24ನೇ ತಾರೀಕಿಗೆ ತೃತೀಯ ಭಾಷೆ ಹಿಂದಿ ಪ್ರಸಾರ ಆಗ್ತದೆ. ಹೀಗೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯ 1 ಗಂಟೆಯ ಅವಧಿ ಆಯಾ ವಿಷಯ ಶಿಕ್ಷಕರು ಹಾಜರಿದ್ದು ವಿದ್ಯಾರ್ಥಿಗಳ ಒಟ್ಟಿಗೆ ಮಾರ್ಗದರ್ಶನವನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಅವರು ಪಡ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳನ್ನು ಈಗಾಗಲೇ ಮಾನ್ಯ ಉಪನಿರ್ದೇಶಕರು ಸುತ್ತೋಲೆ ಮೂಲಕ ಶಾಲೆಗಳಿಗೆ ತಲುಪಿಸಿದ್ದಾರೆ. ಇಂದು ನಿಜವಾಗಿಯೂ ಬಹಳ ಅನುಕೂಲ ಆಗುವಂತಹ ಮತ್ತು ನಮ್ಮನ್ನು ಇನ್ನೊಂದಷ್ಟು ಈ ಪರೀಕ್ಷೆಗೆ ತಯಾರು ಮಾಡಿಕೊಳ್ಳಿಕ್ಕೆ ತುಂಬ ಸಹಕಾರಿಯಾದಂಥ ಕಾರ್ಯಕ್ರಮ ಆಕಾಶವಾಣಿಯಿಂದ. ಈಗ ಪ್ರತಿ ವರ್ಷ ಈಗಾಗಲೇ SLC ನೋಡಲ್ ಅಧಿಕಾರಿಗಳು ಪ್ರಸ್ತಾಪ ಮಾಡಿದಂತೆ ಅದನ್ನು ನಾವು ಬಾನುಲಿ ಪಾಠ ಅಂತೇಳಿ ಪಾಠಗಳನ್ನು ಮಾಡ್ತಾ ಇದ್ವಿ. ಈ ವರ್ಷ ಸ್ವಲ್ಪ ಅದನ್ನು ಬದಲಾವಣೆ ಮಾಡಿಕೊಂಡು ಈಗ ಪರೀಕ್ಷೆ ಕೊನೆಯ ಹಂತದಲ್ಲಿ ನಾವು ಈ ಫೋನ್ ಇನ್ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ವಿ. ಆದರೆ ಇದನ್ನು ಮುಂಚಿತವಾಗಿಯೇ ಇಟ್ಕೊಂಡ್ರೆ ಈಗಲೇ ಅವರಲ್ಲಿರ್ತಕ್ಕಂಥ ಡೌಟ್ಗಳನ್ನು ಕ್ಲಿಯರ್ ಮಾಡಿದರೆ ಅವ್ರಿಗೆ ಇನ್ನಷ್ಟು ಅನುಕೂಲ ಆಗ್ತದೆ ಪರೀಕ್ಷೆಗೆ ತಯಾರಿ ಆಗಲಿಕ್ಕೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ತಾವು ಇದನ್ನು ಆಯೋಜನೆ ಮಾಡಿದ್ದೀರಿ. ಅದಕ್ಕಾಗಿ ನಮ್ಮ ಇಲಾಖೆ ಪರವಾಗಿ ತಮಗೆ ಆಕಾಶವಾಣಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೆಯೇ ಈಗ ಈ ಮಕ್ಕಳದ್ದು ಎಳೆಯ ವಯಸ್ಸು, ಅವರೀಗ ಪರೀಕ್ಷೆ ಒತ್ತಡದಲ್ಲಿ ಇರ್ತಾರೆ ಖಂಡಿತವಾಗಿ ಕೂಡ. ಈ ಒತ್ತಡವನ್ನು ನಿರ್ವಹಣೆ ಮಾಡೋದರಲ್ಲಿ ನಮ್ಮ ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಇವರ ಪಾತ್ರ ಹೇಗಿರುತ್ತೆ? ಮಕ್ಕಳು ಯಾವ ರೀತಿಯಾಗಿ ತಯಾರಾಗಬೇಕಾಗುತ್ತೆ, ಅವರನ್ನು ತಯಾರು ಮಾಡಬೇಕಾಗುತ್ತೆ? ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ದು. ನಾನು ಮೊದಲೇ ಹೇಳಿದಾಗೆ ಈಗ ಯಾವುದೇ ಹಂತದ ವಿದ್ಯಾರ್ಥಿಗಳು ಇರ್ಬೋದು, ಪರೀಕ್ಷೆ ಅಂತ ಹೇಳಿದಾಗ ಆತಂಕ ಸಹಜ. ಆತಂಕವನ್ನು ನಾವು ಹೆಚ್ಚು ಮಾಡಿಕೊಳ್ಳೋದಲ್ಲ, ಅದನ್ನು ಪರೀಕ್ಷೆ ಅಂತ ಹೇಳಿದರೆ ಅದೊಂದು ಭಯವನ್ನು ಸೃಷ್ಟಿಸುವಂತಹ ಒಂದು ಕೆಲಸ ಅಲ್ವೇ ಅಲ್ಲ. ಪರೀಕ್ಷೆಗಳು ತುಂಬ ಪರೀಕ್ಷೆಗಳಾಗಿರ್ತದೆ. ಆ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 9ನೇ ತರಗತಿಯವರೆಗೂ ಕೂಡ ಪರೀಕ್ಷೆಗಳನ್ನು ಬರೆದಿರ್ತಾರೆ. ಪರೀಕ್ಷೆ ಹೊಸತಲ್ಲ ಅವರಿಗೆ. ಆದರೆ ಈ SSLC ಪರೀಕ್ಷೆ ಒಂದು ಪಬ್ಲಿಕ್ ಪರೀಕ್ಷೆ ಅನ್ನುವಂತಹದ್ದೊಂದು ಏನೋ ಒಂದು ವಿಶೇಷವಾದಂಥ ಅವ್ಯಕ್ತ ಭಯ ಆತಂಕ ಅವರನ್ನು ಕಾಡ್ತಾ ಇದೆ. ಆ ಥರ ಆತಂಕ ಪಡೋಂಥ ಅಗತ್ಯ ಏನಿಲ್ಲ. ಒಂದು ಸಿಸ್ಟಮೆಟಿಕ್ ಆದಂಥ ಒಂದು ವೇಳಾಪಟ್ಟಿಯನ್ನು ಈಗಾಗಲೇ ಶಾಲೆಯ ಶಿಕ್ಷಕರುಗಳು ಅಥವಾ ಮುಖ್ಯ ಶಿಕ್ಷಕರು ಆ ವಿದ್ಯಾರ್ಥಿಗಳಿಗೆ ಹೇಗೆ ನೀನು ದಿನಚರಿ ಪಾಲಿಸಬೇಕು, ಶಾಲೆ ಬಿಟ್ಟ ನಂತರ ಮನೆಗೆ ಹೋದ್ಮೇಲೆ ಯಾವ ಯಾವ ವಿಷಯಗಳನ್ನು ಎಷ್ಟೊತ್ತಿನವರೆಗೆ ಓದಬೇಕು, ಬೆಳಗ್ಗೆ ಎಷ್ಟು ಹೊತ್ತಿಗೆ ಎದ್ದೇಳಬೇಕು, ರಜಾ ಅವಧಿಯಲ್ಲಿ ಭಾನುವಾರ ಇರ್ಬೋದು, ಸರ್ಕಾರಿ ರಜಾ ದಿನಗಳಲ್ಲಿ ಇಡೀ ದಿನವನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದನ್ನು ಈಗಾಗಲೇ ಅವರು ಮಾಹಿತಿ ಕೊಟ್ಟಿರ್ತಾರೆ. ದಯವಿಟ್ಟು ಪೋಷಕರು ಅದನ್ನು ಗಮನಿಸಿ ನಿಮ್ಮ ಮಕ್ಕಳು ಅದನ್ನು ಪರಿಪಾಲಿಸ್ತಾ ಇದ್ದಾರಾ, ಆ ರೀತಿಯಲ್ಲಿ ಅವರು ಓದ್ತಾ ಇದ್ದಾರಾ, ತಯಾರಿ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದನ್ನು ಗಮನಿಸಬೇಕು. ಎರಡನೇದಾಗಿ ವಿಶ್ರಾಂತಿನೂ ಕೂಡ ಅಷ್ಟೇ ಮುಖ್ಯ. ಈಗ ಇಡೀ ದಿನ ಓದ್ತಾನೆ ಇದ್ದರೆ ಅದು ಆಗುವಂಥದ್ದಲ್ಲ. ಎಷ್ಟು ವಿಶ್ರಾಂತಿ ಬೇಕೋ ಅಷ್ಟು ವಿಶ್ರಾಂತಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಅದರ ಜೊತೆಗೆ ಕನಿಷ್ಠ 7 ಗಂಟೆಯ ನಿದ್ದೆಯನ್ನು ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಮಾಡಲೇಬೇಕು. ಅದರ ಜೊತೆಗೆ ಆರೋಗ್ಯಕರವಾದಂಥ ಆಹಾರ ನಾನು ಪೋಷಕರಿಗೆ ಹೇಳುವಂಥದ್ದು. ಪರೀಕ್ಷೆ ಸಮೀಪಿಸ್ತಿದ್ದಾಗೆ ಆರೋಗ್ಯ ಬಹಳ ಮುಖ್ಯ. ಈಗ ರಸ್ತೆ ಬದಿಯ ಆಹಾರಗಳನ್ನು ಅಥವಾ ತುಂಬ ಈ ಜಂಕ್ ಫುಡ್ಗಳನ್ನೆಲ್ಲ ತಿನ್ನುವಂಥದ್ದನ್ನು ಪೋಷಕರು ಆದಷ್ಟು ತಮ್ಮ ಮಕ್ಕಳಿಗೆ ಅವಾಯ್ಡ್ ಮಾಡಿಸಿ ಒಳ್ಳೆಯ ರುಚಿ ಶುಚಿಯಾದ ಆಹಾರವನ್ನು ಅವರಿಗೆ ಕೊಟ್ಟದ್ದೇ ಆದರೆ ಆರೋಗ್ಯ ಸುಸ್ಥಿರವಾಗಿರ್ತದೆ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ಅವರ ಮನಸ್ಥಿತಿಯೂ ಕೂಡ ಚೆನ್ನಾಗಿರ್ತದೆ. ಆ ಮೂಲಕ ಅವರು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಹಾಗೆ ಇನ್ನೊಂದು ಪೂರಕವಾದಂಥ ಅಂಶ ಪೋಷಕರು ಮತ್ತು ಶಿಕ್ಷಕರುಗಳಿಗೆ ಅಂತ ಹೇಳಿದರೆ, ಇದೇ ಆಕಾಶವಾಣಿಯಲ್ಲಿ ಇವೆಲ್ಲ ವಿಷಯಗಳ ಫೋನ್ ಇನ್ ಕಾರ್ಯಕ್ರಮ ಆದ ನಂತರದಲ್ಲಿ ಯಾರಾದರೂ ಒಬ್ಬ ನುರಿತ ಮಾನಸಿಕ ತಜ್ಞರನ್ನು ಅಥವಾ ಮನೋವೈದ್ಯರನ್ನು ಈ ಸ್ಟುಡಿಯೋಗೆ ಕರೆಸಿ ಒಂದು ದಿನದ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಇಲಾಖೆ ಮತ್ತು ಆಕಾಶವಾಣಿಯವರು ಚರ್ಚೆ ಮಾಡ್ತಾ ಇದ್ದೀವಿ. ಅದು ಯಾವಾಗ ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಅನ್ನೋದನ್ನು ಮುಂಚಿತವಾಗಿ ತಮಗೆಲ್ಲ ತಿಳಿಸಲಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ಪರೀಕ್ಷೆ ಬಗ್ಗೆ ನನಗೆ ಭಯ ಆಗ್ತದೆ, ಪರೀಕ್ಷಾ ಅಂತ ಹೇಳಿದರೆ ನನಗೆ ಆತಂಕ ಆಗ್ತದೆ ಅನ್ನುವಂತಹ ಏನಾದರೂ ವಿದ್ಯಾರ್ಥಿಗಳಿದ್ದರೆ, ನಾನು ಎಷ್ಟು ಓದಿದರೂ ಮರ್ತು ಹೋಗಿಬಿಡ್ತದೆ, ಪರೀಕ್ಷಾ ಹಾಲಲ್ಲಿ ನೆನಪೇ ಆಗೋದಿಲ್ಲ ಅನ್ನುವಂಥ ಸಮಸ್ಯೆಯ ವಿದ್ಯಾರ್ಥಿಗಳಿದ್ದರೆ, ಕಲಿಕೆಯಲ್ಲಿ ಪ್ರಗತಿಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಮಸ್ಯೆಗಳಿದ್ದರೆ, ಇವೆಲ್ಲವನ್ನು ಕೂಡ ನೇರವಾಗಿ ಆವತ್ತಿನ ದಿನ ಕರೆ ಮಾಡಿ ತಮ್ಮ ಅನುಮಾನಗಳಿಗೆ ನುರಿತ ತಜ್ಞರಿಂದ ಅವರು ಉತ್ತರವನ್ನು ಪಡ್ಕೊಳ್ಬೋದು. ಇದರ ಸದುಪಯೋಗವನ್ನು
ಪೋಷಕರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರುಗಳು ತಾವು ಖಂಡಿತವಾಗಿಯೂ ಪಡ್ಕೊಳ್ತೀರಾ ಅನ್ನೋ ಭರವಸೆ ನಮಗಿದೆ. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ನಮಗೆ ಈ ಒಂದು SSLC ಪರೀಕ್ಷಾ ಸಿದ್ಧತೆಯ ಬಗ್ಗೆ ಇಲಾಖೆಯ ವತಿಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಯಾವ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಧನ್ಯವಾದ. ಬಾನುಲಿ ಶಾಲೆ ಬಾನತರಂಗದ ಶಾಲೆ. ಇದುವರೆಗೆ ಬಾನುಲಿ ಶಾಲೆ SSLC ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮವನ್ನು ಆಲಿಸಿದಿರಿ. SSLC ಪರೀಕ್ಷೆಯ ಕುರಿತು ನಡೆಸಿದ ಸಂವಾದದಲ್ಲಿ ಭಾಗವಹಿಸಿದವರು ದಕ್ಷಿಣ ಕನ್ನಡ ಜಿಲ್ಲೆ ಶಾಲಾ ಶಿಕ್ಷಣ ಇಲಾಖೆಯ ಆಡಳಿತ ಉಪನಿರ್ದೇಶಕರಾದ GS ಶಶಿಧರ್, ವಿಷಯ ಪರಿವೀಕ್ಷಕರಾದ ಲಕ್ಷ್ಮೀನಾರಾಯಣ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮಲ್ಲಿಕಟ್ಟೆ ಇಲ್ಲಿಯ ಮುಖ್ಯ ಶಿಕ್ಷಕರಾದ ಶಮಂತ್ VM. ಕಾರ್ಯಕ್ರಮ ನಡೆಸಿಕೊಟ್ಟವರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು MRPL ಮಂಗಳೂರು.